ನಮಸ್ಕಾರ ವೀಕ್ಷಕರೇ, ಇದು ತ್ರಿವರ್ಣ ತ್ರಿಕೋನ ಚರ್ಚೆ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ಇವತ್ತಿನ ತ್ರಿಕೋನ ಚರ್ಚೆಯಲ್ಲಿ ಕಾಂತಾರ ಸಿನಿಮಾಕ್ಕೆ ಸಂಬಂಧಿಸಿದಂತಹ ಚರ್ಚೆ ನಡೆಯಲಿದೆ. ಕಾಂತಾರ ಇತಿಹಾಸಕ್ಕೆ ಬಗೆದ ಅಪಚಾರವೇ ಕ್ವಶನ್ ಮಾರ್ಕ್. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಇಬ್ಬರು ತಜ್ಞರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಪತ್ರಕರ್ತ, ಇನ್ವೆಸ್ಟಿಗೇಷನ್ ಜರ್ನಲಿಸಂಗೆ ಹೆಸರು ಪಡೆದಿರುವಂತಹ ನವೀನ್ ಸೂರಿಂಜೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕರಾವಳಿಯ ತುಳು ಜಾನಪದದ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿದವರು. ಈ ಹಿನ್ನೆಲೆಯಲ್ಲಿ ಕಾಂತಾರದ ಸಿನಿಮಾ ಕತೆ ತುಳುನಾಡಿನ ಸಿನಿಮಾ ಕತೆ ಆಗಿರುವ ಹಿನ್ನೆಲೆಯಲ್ಲಿ ಅವರು ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ರೋಹಿತ್ ರಾಮಚಂದ್ರ ಅವರಿದ್ದಾರೆ. ಕಳೆದ 15 ವರ್ಷಗಳಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಳೆದ 2 ದಶಕಗಳಿಂದ ಅವರು ಕನ್ನಡ ಕರ್ನಾಟಕ ವಿಷಯಕ್ಕೆ ಸಂಬಂಧಿಸಿ ಸಾಕಷ್ಟು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ನಮ್ಮ ನಾಡು ನಮ್ಮ ಆಳ್ವಿಕೆ ಅಲ್ವಾ ಸರ್? ನಮ್ಮ ನಾಡು ನಮ್ಮ ಆಳ್ವಿಕೆ ಅನ್ನುವ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ ಅವರು. ಇಬ್ಬರನ್ನು ಕೂಡ ನಾನು ತ್ರಿವರ್ಣ ನ್ಯೂಸ್ನ ಈ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೀನಿ. ನವೀನ್ ಮತ್ತು ರೋಹಿತ್ ಇಬ್ಬರಿಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ಕಾಂತಾರ ಚಾಪ್ಟರ್ 1 ಅಂದ್ರೆ 2ನೇಯ ಕಾಂತಾರ ಬಿಡುಗಡೆ ಆಗಿದೆ. ನೀವೆಲ್ಲರೂ ನೋಡಿದ್ದೀರಿ, ನಾನು ನೋಡಿದ್ದೀನಿ. ಕಾಂತಾರದ ಕುರಿತು 2 ರೀತಿಯ ವಿಮರ್ಶೆಗಳು ಬರ್ತಾ ಇದೆ. ಮೊದಲನೇದು ಸಿನಿಮಾ ಬಹಳ ಚೆನ್ನಾಗಿದೆ, ಅದ್ಭುತ ಅತ್ಯದ್ಭುತ ಅನ್ನುವಂತ ಒಂದು ವಿಮರ್ಶೆ ಬರ್ತಾ ಇದೆ. ಎರಡನೇದು ಇಲ್ಲ, ಏನೋ ಪ್ರಾಬ್ಲಮ್ ಇದೆ, ಚಿತ್ರಕಥೆಯಲ್ಲಿ ಪ್ರಾಬ್ಲಮ್ ಇದೆ, ಚಿತ್ರದ ಕೆಲವು ಸಂಗತಿಗಳಿಗೆ ಸಂಬಂಧಿಸಿ ಅನುಮಾನಗಳಿದೆ ಮತ್ತು ಬೇರೆ ಬೇರೆ ರೀತಿಯ ತಪ್ಪು ತಿಳುವಳಿಕೆಗಳಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ನನಗೆ ಒಬ್ಬ ಚಿತ್ರ ಪ್ರೇಕ್ಷಕನಾಗಿ ಅನಿಸಿದ್ದು ಸಿನಿಮಾ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಸಾಮಾನ್ಯವಾಗಿ 2.25-3 ಗಂಟೆಗಳ ಸಿನಿಮಾವನ್ನು ಸ್ವಲ್ಪ ಭಯಪಟ್ಟೆ ನೋಡ್ತೀನಿ ನಾನು. ಯಾಕಂತ ಹೇಳಿದ್ರೆ ತಲೆನೋವು ಬರೋದು ಜಾಸ್ತಿ. ಆದ್ರೆ ಈ ಸಿನಿಮಾದ ವಿಶೇಷ ಏನು ಅಂತ ಹೇಳಿದ್ರೆ ನನಗೆ ಅಷ್ಟಾಗಿ ತಲೆನೋವು ಬರಲಿಲ್ಲ. ಸ್ವಲ್ಪ ಯುದ್ಧದ ದೃಶ್ಯದಲ್ಲೆಲ್ಲ ಸ್ವಲ್ಪ ಸಣ್ಣದಾಗಿ ಕಣ್ಣು ಮುಚ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡಿದ್ದಿದೆ. ಆದ್ರೆ ಉಳಿದಂತೆ ಇಡೀ ಸಿನಿಮಾ ಬಹಳ ಚೆನ್ನಾಗಿದೆ, ತುಂಬಾ ಎಂಟರ್ಟೈನರ್. ಕನ್ನಡದಲ್ಲಿ ಇಷ್ಟು ತಾಂತ್ರಿಕವಾಗಿ ಶ್ರೀಮಂತವಾಗಿರುವಂತಹ ಸಿನಿಮಾ ಬಂದಿಲ್ಲ ಇದುವರೆಗೆ ಅನ್ನುವಂಥ ಒಂದು ಮಾತು ಇದೆ. ಅದನ್ನು ಕೂಡ ನಾನು ಸ್ವಲ್ಪ ಭಾಗಶಃ ಒಪ್ತೇನೆ ನಾನು. ಯಾಕಂತ ಹೇಳಿದ್ರೆ VFX ಮತ್ತು ಗ್ರಾಫಿಕ್ ಎಲ್ಲವನ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಈಗ ಹಿಂದೆ ನಾವು ಈ ಇಂಗ್ಲಿಷ್ ನಲ್ಲಿ ಜುರಾಸಿಕ್ ಪಾರ್ಕ್ ಇರ್ಬೋದು, ಅವತಾರ್ ಇರ್ಬೋದು, VFX ನಲ್ಲಿ ಯಾವ ತರದ ಅದ್ಭುತ ಸಿನಿಮಾಗಳನ್ನು ಮಾಡಬಹುದು ಅದನ್ನೆಲ್ಲ ನಾವು ಈ ಹಿಂದೆನೆ ನೋಡಿದೀವಿ, ದಶಕಗಳ ಹಿಂದೆನೆ ನೋಡಿದೀವಿ ನಾವು. ಅದೇ ರೀತಿ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ತರದೊಂದು ಸಿನಿಮಾ ಬಂದಿದೆ ಅನ್ನುವಂಥದ್ದು ಮಾತು ಕೇಳಿ ಬರ್ತಾ ಇದೆ. ಅದನ್ನು ನಾನು ಎಂಡೋರ್ಸ್ ಮಾಡ್ತೀನಿ ನಾನು. ಎರಡನೇದು, ಕಾಂತಾರ ಮೊದಲನೇ ಸಿನಿಮಾಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಚೆನ್ನಾಗಿಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಅದ್ರ ಬಗ್ಗೆ ನನಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಸ್ವಲ್ಪ ಮಟ್ಟಿಗೆ ಅದನ್ನು ಒಪ್ಪಬಹುದು, ಸ್ವಲ್ಪ ಮಟ್ಟಿಗೆ ಒಪ್ಪದೇ ಇರಬಹುದು, ಈ ತರದ್ದು. ಬಹಳ ದೊಡ್ಡ ಬಾಕ್ಸ್ ಆಫೀಸ್ ಹಿಟ್ ಕೂಡ ಆಗ್ತಾ ಇದೆ. ಬಹುಶಃ ಕನ್ನಡದಲ್ಲಿ ಇತ್ತೀಚೆಗಿನ ತಿಂಗಳುಗಳಲ್ಲಿ 2 ಚಿತ್ರಗಳು, ಒಂದು ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ, ಎರಡನೇದು ಈಗ ಕಾಂತಾರ ಚಾಪ್ಟರ್ 1. ವಿಶೇಷ ಏನು ಅಂತ ಹೇಳಿದ್ರೆ ಇದು 2 ಕೂಡ ಕರಾವಳಿ ಭಾಗದ ಕಥೆಯನ್ನು ಹೊಂದಿರುವಂತಹದ್ದು ಮತ್ತು ಕರಾವಳಿಯ ತಂತ್ರಜ್ಞರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿನಿಮಾವನ್ನ ಮಾಡ್ತಾ ಇರುವಂತಹವರು. ನಿರ್ದೇಶಕರು ಇರ್ಬೋದು ಅಥವಾ ಅದರ ತಂತ್ರಜ್ಞರು ಇರ್ಬೋದು, ಇವರೆಲ್ಲ ಶೆಟ್ಟಿ ಬ್ರ್ಯಾಂಡ್ ಉತ್ಪನ್ನ ಅಂತ ಹೇಳಿ ಹೇಳ್ಬೋದು ನಾವು. ಇದೊಂಥರ ಶೆಟ್ಟಿ ಬ್ರ್ಯಾಂಡ್. ಈಗ ಗಾಂಧಿನಗರದಲ್ಲಿ ಬಹಳ ಅವ್ರು ಸ್ವಲ್ಪ ಬೇರೆ ತರ ಹೇಳ್ತಾರೆ, ಶೆಟ್ಟಿ ಗ್ಯಾಂಗ್ ಅಂತಾರೆ ಕೆಲವರೆಲ್ಲ, ಸ್ವಲ್ಪ ಅಸೂಯೆ. ಆದ್ರೆ ಶೆಟ್ಟಿ ಬ್ರ್ಯಾಂಡ್ ಅಂತ ಹೇಳ್ತೀನಿ ನಾನು ಬೇಕಿದ್ರೆ. ಆ ತರದ್ದು ಒಂದಿಷ್ಟು ಬಹಳಷ್ಟು ಮಂದಿ ಶೆಟ್ಟಿ ಸಮುದಾಯದ ನಿರ್ದೇಶಕರು, ನಿರ್ಮಾಪಕರು ಬಂದಿದ್ದಾರೆ ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಆ ತರದ ಸಿನಿಮಾಗಳು 2 ಕೂಡ ಅತೀಂದ್ರಿಯ ಶಕ್ತಿಗಳಿಗೆ ಸಂಬಂಧಿಸಿದ್ದು. ಸೂ ಫ್ರಮ್ ಸೋನಲ್ಲಿ ಅತೀಂದ್ರಿಯ ಶಕ್ತಿ ಅದು ಕಲ್ಪಿತ ಮತ್ತು ಅದು ನಕಲಿ ಅನ್ನೋದು ಚಿತ್ರಕಥೆನಲ್ಲೇ ಇದೆ ಬಹಳ ಚೆನ್ನಾಗಿ. ಆದ್ರೆ ಕಾಂತಾರದಲ್ಲಿ ಆ ತರ ಇಲ್ಲ. ಕಾಂತಾರದಲ್ಲಿ ಅದು ಪುರಾಣ, ಆಮೇಲೆ ಜಾನಪದ, ಆಮೇಲೆ ಇತಿಹಾಸ ಎಲ್ಲ ಒಂದು ತರದ ಒಂದು ಮಿಕ್ಸರ್, ನಾವು ಚೌಚೌಬಾತ್ ಅಂತೀವಲ್ಲ ಆ ತರ ಎಲ್ಲವನ್ನ ಸೇರಿಸಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಚರ್ಚೆಯನ್ನ 2 ನೆಲೆಯಲ್ಲಿ ಮಾಡಬಹುದು. ಒಂದು, ಸಿನಿಮಾ ಆಸ್ ಎ ಪ್ರಾಡಕ್ಟ್, ಮನರಂಜನೆಯ ಒಂದು ಉತ್ಪನ್ನವಾಗಿ ಈ ಸಿನಿಮಾ ಹೇಗೆ ಬಂದಿದೆ ಅನ್ನೋದು. ನಾನು ಆರಂಭದಲ್ಲೇ ಕೆಲವು ಮಾತುಗಳನ್ನು ಹೇಳಿದೆ. ಸೂಪರ್ ಹಿಟ್ ಸಿನಿಮಾ, ಕನ್ನಡಿಗರಿಗೆ ಎಲ್ಲ ಕಡೆ ಜಗತ್ತಿನಾದ್ಯಂತ ಬಿಡುಗಡೆಯಾಗಿದೆ. ಮಾರ್ಕೆಟ್ ರಿಪೋರ್ಟ್ ಕೂಡ ಬಹಳ ಚೆನ್ನಾಗಿದೆ. ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಸ್ ಇದೆ, ಮಾತಾಡೋಣ ನಾವು. ಎಸ್ ರೋಹಿತ್, ಏನ್ ಹೇಳ್ತೀರಿ ನೀವು?
ನಮಸ್ಕಾರ. ನನಗೆ ಒಟ್ಟಿನಲ್ಲಿ ಚಿತ್ರವಾಗಿ ನೋಡಿದಾಗ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಕಾಣ್ತು. ಚಿತ್ರ ಚೆನ್ನಾಗಿ ಬಂದಿದೆ, ತಾಂತ್ರಿಕವಾಗಿ ಬಹಳ ಚೆನ್ನಾಗಿ ಬಂದಿದೆ. ನಟನೆ ಇಂಥ ಅಂಶಗಳಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಮತ್ತೆ ನೀವೇ ಗುರುತಿಸಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಾಗಿ ಕೇವಲ ಒಂದು ಪ್ರದೇಶದ ಚಿತ್ರಗಳು ಹೆಚ್ಚಾಗಿ ಬರ್ತಿದ್ವು. ಈಗ ಆ ಕೇಂದ್ರ ಬದಲಾಗಿ ಹೆಚ್ಚಾಗಿ ಕರಾವಳಿ ಭಾಗದ ಚಿತ್ರಕಥೆಗಳು ಬರ್ತಾ ಇದ್ದಾವೆ. ಇದೊಂದು ಹೊಸ ಬದಲಾವಣೆ. ಇದನ್ನ ನಾವು ಕೂಡ ಮುಕ್ತ ಮನಸ್ಸಿನಿಂದ ಸ್ವಾಗತಿಸ್ತಿದ್ದೇವೆ. ಸಮಯ ಕ್ರೊನಾಲಜಿಕಲ್ ಆರ್ಡರ್ ಸರಿ ಇಲ್ಲ ಅಂತ ನನ್ಗನ್ನಿಸ್ತು ನನ್ಗೆ ನೋಡ್ತಾ ಇದ್ದಾಗೆ. ಬಹುಶಃ ಅದರ ಬಗ್ಗೆ ಚರ್ಚೆಯ ಸಂದರ್ಭದಲ್ಲಿ ಮತ್ತಷ್ಟು ಮಾತನಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಇತಿಹಾಸ, ಜಾನಪದ ಮತ್ತು ಪುರಾಣ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂತ ಪ್ರಶ್ನೆಗಳು ಇವೆ. ನವೀನ್, ನಿಮ್ಮ ಮೊದಲ ಅಭಿಪ್ರಾಯ ಏನು? ಮೊದಲನೇದಾಗಿ ಕಾಂತಾರ ಚಾಪ್ಟರ್ 1 ಏನಿದೆ, ಇದು ಇತಿಹಾಸ ಮತ್ತು ಜನಪದ ಎರಡಕ್ಕೂ ಬಗೆದಂತ ಅಪಚಾರ. ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂತಂದ್ರೆ, ಈ ಜನಪದದ ಕೆಲವೊಂದು ಅಂಶಗಳನ್ನು ತೆಗೆದು, ಅದು ದೈವಾರಾಧನೆ ಇರ್ಬೋದು, ದೈವಾರಾಧನೆ ಒಳಗಿರುವಂತ ಕಥೆಗಳೇನೇನಿದೆ, ಆ ದೈವಾರಾಧನೆ ಬೇರೆ ಬೇರೆ ಕಥೆಗಳಿದೆ. ಆ ದೈವಾರಾಧನೆ ಒಂದೊಂದು ದೈವಗಳಿಗೆ ಸಂಬಂಧಪಟ್ಟಂತ ಒಂದೊಂದು ಕಥೆಗಳಿದೆ. ಆ ಕಥೆಗಳ ಕೆಲವೊಂದು ಸಾರವನ್ನ ತೆಗೆದು ಇದರಲ್ಲಿ ಈ ಕಾಂತಾರದ ಕಥೆಯಲ್ಲಿ ಅದನ್ನ ಮಿಕ್ಸ್ ಮಾಡಿ, ಅದರ ಜೊತೆಗೆ ಇತಿಹಾಸದ ಒಂದು ಭಾಗವನ್ನ ತೆಗೆದು ಅದರಲ್ಲಿ ಒಂದಷ್ಟನ್ನು ಮಿಕ್ಸ್ ಮಾಡಿ, ಆ ಎರಡರ ಮೂಲ ಆಶಯಗಳೇನಿದೆ, ಆ ಕರಾವಳಿಯ ರಾಜಮನೆತನಗಳ ಬಂಗ್ರಾ ರಾಜ ಅಂತ ತೋರಿಸಿದ್ದಾರೆ, ಆ ರಾಜಮನೆತನದ ಪರಂಪರೆಯ ಆಶಯಗಳೇನಿದೆ ಮತ್ತು ದೈವಾರಾಧನೆಯ ಪರಂಪರೆಯ ಆಶಯಗಳೇನಿದೆ, ಅದರಲ್ಲಿ ಹೆಕ್ಕಿ ತೆಗೆದಂತ ಕಥೆಯ ಮೂಲ ಆಶಯಗಳೇನಿದೆ, 3 ದೈವಗಳ ಕಥೆಯನ್ನ ಅಥವಾ 3 ಅಥವಾ 4 ದೈವಗಳ ಕಥೆಯನ್ನು ಅವ್ರು ಹೆಕ್ಕಿ ತೆಗೆದಿದ್ದಾರೆ. ಈ 4 ದೈವಗಳ ಕಥೆಗಳ ಮೂಲ ಆಶಯಕ್ಕೆ ಸಂಪೂರ್ಣ ಅಪಚಾರವನ್ನ ಮಾಡಲಾಗಿದೆ ಅನ್ನುವಂಥದ್ದು ನನ್ನ ಮೊದಲ ವಿಶ್ಲೇಷಣೆ. ಇದರಲ್ಲಿ ಇರುವಂತದ್ದು ಏನು ಅಂತಂದ್ರೆ, ನಾನು ಇಡೀ ಸಿನಿಮಾವನ್ನ ಬಹಳ ಕುತೂಹಲದಿಂದ, ಬಹಳ ಜಾಗರೂಕತೆಯಿಂದ ನಾನು ನೋಡಿದ್ದೆ. ಅದನ್ನ ಕೇವಲ ಮನೋರಂಜನೆ ಅನ್ನೋ ಕಾರಣಕ್ಕಾಗಿ ನೋಡಿಲ್ಲ. ಯಾಕೆ ಅಂತಂದ್ರೆ, ಅವರು ಮೊದಲೇ ಅದನ್ನ ಘೋಷಿಸಿಕೊಂಡಿದ್ದಾರೆ, ಇದು ತುಳುನಾಡಿನ ಜನಪದಕ್ಕೆ ಸಂಬಂಧಪಟ್ಟಂತ ವಿಷಯ ಮತ್ತು ಇದನ್ನ ಹಲವಾರು ದೈವದ ತಜ್ಞರ ಜೊತೆಗೆ ಅದನ್ನ ಅವರು ಇದ್ರಲ್ಲಿ ಹಾಕಿದ್ದಾರೆ, ಸ್ಕ್ರೀನ್ ಅಲ್ಲಿ ಹಾಕಿದ್ದಾರೆ. ದೈವಾರಾಧನೆಗೆ ಸಂಬಂಧಪಟ್ಟಂತಹ ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿ ಈ ಸಿನಿಮಾವನ್ನ ನಿರ್ಮಿಸಲಾಗಿದೆ ಅಂತ ಹಾಕಿದ್ದಾರೆ ಅವರು. ಇದು ಕೇವಲ ದಂತಕತೆ, ಇದು ಕಲ್ಪಿತ ಕತೆ, ಇದಕ್ಕೂ ಕರಾವಳಿಯ ದೈವಾರಾಧನೆಗೂ ಸಂಬಂಧ ಇಲ್ಲ, ದೈವಾರಾಧನೆಯ ಹಿನ್ನೆಲೆಯಲ್ಲಿ ಇದನ್ನು ನೋಡಬಾರ್ದು ಅಂತ ಹಾಕಿಲ್ಲ, ಅಥವಾ ಹಾಕದೇನು ಸುಮ್ಮನೆ ಕೂತಿಲ್ಲ ಅವರು ನೇರವಾಗಿ ಹಾಕಿದ್ದಾರೆ. ಇದು ದೈವಾರಾಧನೆಯ ತಜ್ಞರ ಜೊತೆಗೆ ಮಾತನಾಡಿ ಅವರ ಜೊತೆಗೆ ಸಮಾಲೋಚನೆಯನ್ನ ಮಾಡಿ ರಚನೆ ಮಾಡಿದಂತ ಕೃತಿ ಅಥವಾ ದೃಶ್ಯ ಕಾವ್ಯ ಅನ್ನುವಂಥದ್ದನ್ನು ಅವರು ಘೋಷಣೆಯನ್ನ ಮಾಡಿರೋದ್ರಿಂದ ಇದನ್ನು ನಾವು ಅದೇ ಹಿನ್ನೆಲೆಯಲ್ಲಿ ನೋಡ್ಬೇಕಾಗುತ್ತೆ. ಸಿನಿಮಾ ಆಗಿ ಮಾತ್ರ ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಜನಪದವಾಗಿನೂ ಕೂಡ ಸರಿಯಾಗಿದೆಯಾ, ಜನಪದದ ಐತಿಹ್ಯ ಏನಿದೆ, ಆ ಐತಿಹ್ಯಕ್ಕೆ ಎಲ್ಲೂ ಧಕ್ಕೆ ತಂದಿಲ್ವಾ, ಅಥವಾ ತುಳುನಾಡಿನ ನೈಜವಾದಂತ ಇತಿಹಾಸ ಏನಿದೆ, ಆ ಇತಿಹಾಸದ ಪರಂಪರೆ ಏನಿದೆ, ಅದಕ್ಕೂ ಧಕ್ಕೆ ತಂದಿಲ್ವಾ ಅನ್ನೋ ನಿಟ್ಟಿನಲ್ಲೇ ನಾವು ಸಿನಿಮಾವನ್ನು ನೋಡ್ಬೇಕಾಗತ್ತೆ. ಹಾಗೆ ನೋಡಿದಂತ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಕರಾವಳಿಯ ಜನಪದ ಮತ್ತು ಇತಿಹಾಸ ಎರಡಕ್ಕೂ ಕೂಡ ಬಗೆದಂತ ಅಪಚಾರ. ಅದರ ಜೊತೆಗೆ ಸಮುದಾಯಕ್ಕೂ ಕೂಡ, ಇಲ್ಲಿ ಒಂದು ಜೈನ ಸಮುದಾಯ ಬರುತ್ತೆ, ದಲಿತ ಸಮುದಾಯ ಬರುತ್ತೆ, ಅದ್ರ ಜೊತೆಗೆ ಬಿಲ್ಲವ ಸಮುದಾಯ ಬರುತ್ತೆ. ಈ ಸಮುದಾಯಗಳನ್ನ ಕೂಡ ಅವಹೇಳನ ಮಾಡುವಂತಹ, ಈ ಸಮುದಾಯಗಳನ್ನ ಕೂಡ ಕನಿಷ್ಠವಾಗಿ ನೋಡುವಂತಹ ಸಿನಿಮಾ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಎಸ್, ಬರ್ತೀನಿ, ನಾ ವಿಷಯಕ್ಕೆ ಬರ್ತೀನಿ. ರೋಹಿತ್, ಸಿನಿಮಾ, ಈಗ ನೀವು IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಈ ಸಿನಿಮಾದ ತಂತ್ರಜ್ಞಾನದ ಬಗ್ಗೆ ಕುರಿತು ಏನಾದ್ರೂ ಹೇಳಲಿಕ್ಕೆ ಇದೆಯಾ ನಿಮಗೆ ಅನ್ನೋದು ಒಂದು. ಎರಡನೇದು, ಸಿನಿಮಾವನ್ನ ಸಿನಿಮಾ ಆಗಿ ನೋಡ್ಬೇಕಾ? ನೀವೀಗ ಕನ್ನಡ ಆಕ್ಟಿವಿಸ್ಟ್ ಕೂಡ ಹೌದು, ಕನ್ನಡದ ಕುರಿತು ಸಾಕಷ್ಟು ಕೆಲಸ ಮಾಡ್ತಾ ಇದೆ ನಿಮ್ಮ ಸಂಘಟನೆ. ಸಿನಿಮಾವನ್ನ ಸಿನಿಮಾ ಆಗಿ ನೋಡ್ಬೇಕಾ ಅಥವಾ ನಾವು ಬೇರೆ ಏನಾದ್ರೂ ಆಗಿ ನೋಡ್ಬೇಕಾ? ಹೌದು, ಮೊದಲನೇದಾಗಿ ತಂತ್ರಜ್ಞಾನದ ವಿಷಯದಲ್ಲಿ ಚಿತ್ರದ ಗುಣಮಟ್ಟ ಬಹಳ ಉತ್ತಮವಾಗಿದೆ. VFX ಬಗ್ಗೆ ಬಹಳ ಒಳ್ಳೆ ಪ್ರಶಂಸಾತ್ಮಕ ಮಾತುಗಳನ್ನ ನಾವು ಕೂಡ ಆಡ್ತಾ ಇದ್ದೇವೆ, ಬಹಳ ಚೆನ್ನಾಗಿ ಬಂದಿದೆ. ಎರಡನೇದಾಗಿ, ನೀವು ಕೇಳಿದ ಹಾಗೆ IT ಕ್ಷೇತ್ರದವರು ನಾವು ಮನರಂಜನಾತ್ಮಕವಾಗಿ ಮಾತ್ರ ನೋಡ್ತಾ ಇದ್ದೇವಾ, ಅಥವಾ ಅದನ್ನ ನಾನು ಸಂಘಟನೆಯ ಭಾಗವಾಗಿ ಹೇಗೆ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ, ಆ ಪ್ರಶ್ನೆಯನ್ನ ನಾನು ನೇರವಾಗಿ ತಗೊಳ್ಳೋದಾದ್ರೆ, ಇಲ್ಲಿ ಇತಿಹಾಸದ ರೆಫರೆನ್ಸ್ಗಳು ಸಾಕಷ್ಟು ಬಂದಿರೋದ್ರಿಂದ ಪ್ರಾರಂಭಕ್ಕೇನೇನೆ ಬನವಾಸಿಯಲ್ಲಿ ಕದಂಬರು ಆಳುತ್ತಿದ್ದ ಕಾಲದಲ್ಲಿ ಅಂತ ನೆರೆಟಿವ್ ಶುರುವಾಗ್ತದೆ.
ಆ ನೆರೆಟಿವ್ನ ಸಂದರ್ಭದಲ್ಲಿ ಕಥೆಯನ್ನ ಬೆಳೆಸ್ತಾ ಹೋದ ಹಾಗೆ ಅಲ್ಲಿ ಸಾಮಂತ ರಾಜರ ಕತೆ ಬರ್ತದೆ. ಅದು ಬನವಾಸಿ ಕದಂಬರ ಕಾಲ ಬಂದ್ಬಿಟ್ಟು ಸುಮಾರು 350ರಿಂದ 550 ಕ್ರಿಸ್ತ ಶಕ ಎಡಿ ಕಾಲಘಟ್ಟದಲ್ಲಿ ಆಗುವಂತ ರಾಜಮಂತ ಅದು ಸುಮಾರು 4 ವಿವಿಧ ಕವಲುಗಳಾಗಿ ಒಡೆದು ಕದಂಬರು ಆಳ್ತಾರೆ. ಬಹಳ ದೀರ್ಘ ಇತಿಹಾಸ ಇದೆ ಕದಂಬರದ್ದು, ಆದ್ರೆ ಅಲ್ಲಿ ಬರುವಂತ ರೆಫರೆನ್ಸ್ ಬಂದು ಬನವಾಸಿ ಕದಂಬರಿಗೆ ಆಗಿರುತ್ತದೆ. ಆಮೇಲೆ ಆ ಸಾಮಂತರ ರಾಜರ ಹೆಸರನ್ನ ಅವ್ರು ಹೇಳೋದು ಬಾಂಗ್ರ ಅರಸರು ಅಂತ ಹೇಳ್ತಾರೆ. ಆದ್ರೆ ನಮಗ್ ತಿಳಿದು ಬರೋ ಹಾಗೆ ಆ ಬನವಾಸಿ ಕದಂಬರಿಗೆ ಸಾಮಂತರಾಗಿದ್ದಂಥವ್ರು ದಕ್ಷಿಣ ಕನ್ನಡದ ಭಾಗದಲ್ಲಿ, ಅಥವಾ ಇವತ್ತು ನಾವು ಏನು ತುಳುನಾಡು ಅಂತ ಗುರುತಿಸ್ತೇವಲ್ಲ, ಈ ಆಳ್ವಕೇಡ ಅಂತ ಏನ್ ನಾವು ಕರಿತೀವಿ, ಅದು ಆ ಕಾಲದಲ್ಲಿ ಅಳುಪರ ಪ್ರಾಮುಖ್ಯತೆ ಇತ್ತು, ಆಳ್ವಿಕೆ ಇತ್ತು. ಅವರು ಕೂಡ ಆ ಕಾಲದಲ್ಲಿ ಬಂಗರು ಎಂದೂ ಕೂಡ ಪ್ರಾಮುಖ್ಯತೆಯನ್ನ ಪಡೆದಿದ್ದಿಲ್ಲ. ಅವರು ಬಹುಶಃ ವಿಜಯನಗರ ಕಾಲದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದರು ಬಂಗರಸರು. ಅವರು ಜೈನ ಮನೆತನದವರಾಗಿದ್ರು. ಇಲ್ಲಿ ಚಿತ್ರವನ್ನ ಫಿಕ್ಷಿಯಸ್ ಮೂವಿಯಾಗಿ ನೋಡ್ಬೇಕಾ, ಆ ಇತಿಹಾಸದ ರೆಫರೆನ್ಸ್ಗಳು ಬಂದಿರೋದ್ರಿಂದಾಗಿ ಅದನ್ನ ಗಂಭೀರವಾಗಿ ತೆಗೆದುಕೋಬೇಕಾಗ್ತದೆ ಅನ್ನೋದು ನಮ್ಮ ಅನಿಸಿಕೆ, ಅಭಿಪ್ರಾಯ ಕೂಡ. ಇದರಲ್ಲಿ ಬಹಳಷ್ಟು ಕಡೆ ಈ ಇತಿಹಾಸದಲ್ಲಿ ಆಗಿ ಹೋಗಿರೋ ಅರಸರ ಹೆಸರುಗಳು ಬರ್ತವೆ. ಉದಾಹರಣೆಗೆ ಅಲ್ಲಿ ಆಳುವಂತಹ ಬಂಗರಸನ ರಾಜನ ಹೆಸರು ಬಂದು ಕುಲಶೇಖರ ಅಂತ. ಕುಲಶೇಖರ ಅನ್ನೋ ಒಬ್ಬ ಕದಂಬರಿಗೆ ಸಾಮಂತನಾಗಿದ್ದಂತ ಒಬ್ಬ ಅರಸನ ಹೆಸರು ನಮ್ಗೆ ಇತಿಹಾಸದಲ್ಲಿ ಸಿಗ್ತದೆ. ಅದು ಹಾನಗಲ್ ಕದಂಬರಲ್ಲಿ ಸಾಮಂತರಾಗಿದ್ದಂತಹ ಅಳುಪ ವಂಶದ ಕುಲಶೇಖರ ಅಲುಪೇಂದ್ರನ ವಿಷಯ ನಮ್ಗೆ ತಿಳಿದು ಬರ್ತದೆ. ಆತ ಇದ್ದದ್ದು ಸುಮಾರು 12ನೇ ಶತಮಾನದಲ್ಲಿ. ಆದ್ರೆ ಇಲ್ಲಿ ಬನವಾಸಿ ಕದಂಬರ ಸಂದರ್ಭದಲ್ಲಿ ಬಂಗರಸರ ಮನೆತನದಲ್ಲಿ ಒಬ್ಬ ಕುಲಶೇಖರನನ್ನ ತೋರಿಸಿದ್ದಾರೆ. ಈ ರೀತಿಯಾದಂತ ಐತಿಹಾಸಿಕವಾಗಿ ಕೆಲವಾರು ಇನ್ಆಕ್ಯುರೇಟ್ ಡಿಪಿಕ್ಷನ್ಸ್, ಫಿಕ್ಷಿಯಸ್ ಆಗಿದ್ದ, ಸಂಪೂರ್ಣ ಫಿಕ್ಷಿಯಸ್ ಆಗಿದ್ರೆ ಇದನ್ನ ಫಿಕ್ಷನ್ ತರ ನೋಡ್ಬೋದಿತ್ತು. ಇಲ್ಲಿ ನಾವು ಕೆಲವಾರು ವಿಷಯಗಳನ್ನು ಸ್ಪಷ್ಟಪಡಿಸ್ಕೋಬೇಕಾಗ್ತದೆ. ನಾವು ಹಿಂದೆ ಕೂಡ ಕನ್ನಡ ಚಳವಳಿಗಾರರು ಕೆಲವು ಸಂದರ್ಭಗಳಲ್ಲಿ ಈ ರೀತಿಯಾದಂತ ಐತಿಹಾಸಿಕ ಡಿಸ್ಟಾರ್ಷನ್ಸ್ ಏನಾಗಿದ್ದಾವಲ್ಲ ಅವನ್ನ ವಿರೋಧಿಸಿದ ಇದೆ. ಉದಾಹರಣೆಗೆ ತಮಿಳಿನ ಹಿಂಸೈ ಅರಸನ್ ಇಮ್ಮಡಿ ಪುಲಿಕೇಶಿ 23 ಅನ್ನೋ ಒಂದು ಚಿತ್ರದಲ್ಲಿ ಈ ಪುಲಿಕೇಶಿಯನ್ನ ತಪ್ಪಾಗಿ ಬಿಂಬಿಸಲಾಗಿತ್ತು. ಅದಾದ್ಮೇಲೆ ಅದನ್ನು ಕೂಡ ಪ್ರತಿಭಟಿಸಲಾಗಿತ್ತು, ವಿರೋಧಿಸಲಾಗಿತ್ತು. ಅದಾದ ನಂತರ ಟಿಪ್ಪು ಸುಲ್ತಾನ್ ಧಾರಾವಾಹಿನಲ್ಲಿ ಒಡೆಯರ್ರನ್ನ ಒಬ್ಬ ಹಾಸ್ಯಾಸ್ಪದವಾಗಿ, ಅವರ ಪಾತ್ರವನ್ನು ಹಾಸ್ಯಾಸ್ಪದವಾಗಿ ತೋರಿಸಿದ್ದನ್ನು ಕೂಡ ವಿರೋಧಿಸಿದಂತ ಘಟನೆಗಳು ನಮ್ ನೆನಪಿಗೆ ಬರ್ತವೆ. ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಇತಿಹಾಸ, ಪುರಾಣ, ಜಾನಪದ ಎಲ್ಲವನ್ನೂ ಬೆಸೆದಿರುವಂತ ಒಂದು ಚಿತ್ರವಾಗಿ ಕಾಂತಾರ ಜನಪ್ರಿಯ ಮೂವಿಯಾಗಿ ಬಂದಿರೋದು, ಹೆಚ್ಚಿನ ಜನರನ್ನ ತಲುಪ್ತಾ ಇರೋದು, ಬಹುಶಃ ಇದರ ಪರಿಣಾಮಗಳು ನಕಾರಾತ್ಮಕವಾಗಿರ್ಬೋದು ಇವತ್ತಿನ ಯುವ ಜನತೆಯ ಮೇಲೆ ಅನ್ನೋ ಕಾರಣಕ್ಕೆ ನಾವು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಸರ್. ಎಸ್ ನವೀನ್, ನೀವು ದೈವಾರಾಧನೆಗೆ ಸಂಬಂಧಿಸಿದಂತಹ ಕೆಲವು ಪ್ರಸ್ತಾಪಗಳನ್ನು ಆರಂಭದಲ್ಲಿ ಮಾಡಿದ್ರಿ. ಇಲ್ಲಿ ಈ ಸಿನಿಮಾದಲ್ಲಿ ನಮಗೆ ಪಂಜುರ್ಲಿ, ಪಿಲಿಚಾಮುಂಡಿ, ಗುಳಿಗ ಮುಂತಾದಂತಹ ತುಳುನಾಡಿನ ಎಲ್ಲ ದೈವಗಳ ಪ್ರಸ್ತಾಪ ಬರುತ್ತೆ. ಅದಕ್ಕೆ ಸಂಬಂಧಿಸಿ ನೀವೇನು ಹೇಳ್ತಾ ಇದ್ರಿ? ಎಸ್, ಹೌದು. ನೋಡಿ, ಈಗ ಮೊದಲನೇದಾಗಿ ಅಲ್ಲಿ ಬರುವಂತದ್ದು ದೇಯಿ ಅಥವಾ ಬೈದೇತಿ ಅನ್ನುವಂತ ಹೆಸರು ಬರುತ್ತೆ. ಆ ಬೈದೇತಿಗೆ ಒಂದು ಮಗು ಸಿಗುತ್ತೆ ಕಾಡಲ್ಲಿ ಅನ್ನುವಂಥದ್ದು ಬರುತ್ತೆ. ಈ ಬೈದೇತಿ ಅನ್ನುವಂಥದ್ದು ತುಳುನಾಡಿನಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಜನಪದ ಒಂದು ಸಂಕೇತ ಅಥವಾ ಜನಪದ ಮಹಿಳೆ ಬೈದೇತಿ ಅನ್ನುವಂಥವ್ರು. ಈ ಬೈದೇತಿ ಅಥವಾ
ಕೇಳಿಸಿದೆಯಲ್ಲ? ಹಾ, ಕೇಳಿಸ್ತೇನೆ. ಬೈದ್ಯತಿ, ಅಪ್ಪು ಬೈದ್ಯತಿ ಇರ್ಬೋದು, ದೇಯಿ ಬೈದ್ಯತಿ ಇರ್ಬೋದು, ಇವರು ದೈವಾರಾಧನೆಯ ಪಾರ್ಧನಗಳೇನಿದೆ ಇದರಲ್ಲಿ ಪದೇ ಪದೇ ಬರ್ತಾರೆ. ಬೇರೆ ಬೇರೆ ದೈವಗಳ ಪ್ರಸ್ತಾಪ ಆದಾಗ ಅಪ್ಪು ಬೈದ್ಯತಿ, ದೇಯಿ ಬೈದ್ಯತಿ ಬರ್ತಾರೆ. ಅದರಲ್ಲೂ ಕೂಡ ದೇಯಿ ಬೈದ್ಯತಿ ಅನ್ನುವಂತಹ ಒಂದು ಪಾತ್ರ ಏನಿದೆ ಅಥವಾ ಒಂದು ಮಹಿಳೆ ಏನಿದೆ, ಆ ಮಹಿಳೆ ಕ್ರಾಂತಿಕಾರಿ ಮಹಿಳೆ. ಈ ತುಳುನಾಡಿನ ಜನಪದದಲ್ಲಿ ಕ್ರಾಂತಿಕಾರಿ ಮಹಿಳೆ. ಅವರು ಕೋಟಿ ಚೆನ್ನಯ್ಯನ ತಾಯಿಯಾಗಿಯೂ ಅಲ್ಲಿ ಜನಪದದಲ್ಲಿ ಅವರ ಕೆಲಸವನ್ನು ನಿರ್ವಹಿಸ್ತಾರೆ. ಅದರ ಜೊತೆಗೆ ಕೊರಗಜ್ಜನ ಸಾಕುತಾಯಿಯಾಗಿ ಕೂಡ ದೇಯಿ ಬೈದ್ಯತಿ ಇರ್ತಾರೆ. ಅದೇ ರೀತಿ ಕಾನದ ಕಟದರು ಅನ್ನುವಂತಹ ಮನ್ಸ ಸಮುದಾಯದ ಒಂದು ಕ್ರಾಂತಿಕಾರಿ ಇಬ್ರು ದೈವಗಳೇನಿದ್ದಾವೆ ಅವರ ಸಾಕುತಾಯಿಯಾಗಿ ಕೂಡ ದೇಯಿ ಬೈದ್ಯತಿ ಇರ್ತಾರೆ. ಅಪ್ಪು ಬೈದ್ಯತಿ ಅನ್ನುವಂಥದ್ದು, ಜತ್ತಿ ಬೈದ್ಯತಿ ಮತ್ತು ಅಪ್ಪು ಬೈದ್ಯತಿ ಅನ್ನುವಂಥದ್ದು ಜಾರಂದಾಯನ ಪಾರ್ಧನದಲ್ಲಿ ಬರುತ್ತೆ. ಈ ಎಲ್ಲ ಕಥೆಗಳನ್ನ ಈ ಕಾಂತಾರದಲ್ಲಿ ಮಿಕ್ಸ್ ಮಾಡಲಾಗಿದೆ. ಅದು ಹೇಗೆ ಮಿಕ್ಸ್ ಮಾಡಲಾಗಿದೆ ಅಂತಂದ್ರೆ, ಈಗ ಬೈದ್ಯತಿ ಅನ್ನುವಂತಹ ಒಂದು ಮಹಿಳೆಗೆ ಕಾಡಿನಲ್ಲಿ ಮಗು ಸಿಗುತ್ತದೆ ಅನ್ನುವಂಥದ್ದು ಕಾಂತಾರದಲ್ಲಿ ಬರುತ್ತೆ. ಕಾಡಿನಲ್ಲಿ ಸಿಗುವಂತ ದೇಯಿ ಬೈದ್ಯತಿಗೂ ಅಥವಾ ದೇಯಿ ಬೈದ್ಯತಿಗೂ ಕೂಡ ಕಾಡಿನಲ್ಲಿ ಮಗು ಸಿಗುತ್ತೆ. ಆ ಮಗು ಯಾವುದು ಅಂತಂದ್ರೆ ಇದು ಕೊರಗಜ್ಜ ಕೂಡ ಕಾಡಿನಲ್ಲಿ ಸಿಗ್ತಾರೆ, ದಾರಿಯಲ್ಲಿ ಹೋಗೋ ಕಾಡಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಕೊರಗಜ್ಜನ ಪಾರ್ಧನದಲ್ಲೂ ಕೂಡ ದೇಯಿ ಬೈದ್ಯತಿಗೆ ಸಿಗ್ತಾರೆ ಅನ್ನುವಂಥದ್ದು ಬರುತ್ತೆ. ಆನಂತರ ಇದರಲ್ಲಿ ಇದು ಕಾನದ ಕಟದರ ಕಥೆಯಲ್ಲೂ ಕೂಡ ಕಾನದ ಕಟದರ ತಾಯಿ ಬೊಲ್ಲೆ ಏನಿದ್ದಾರೆ, ಬೊಲ್ಲೆ ಅವರಿಗೆ ಕಾಡಲ್ಲಿ ಸಿಗುವಂತ ಮಗು, ಯಾರಿಗೆ? ದೇಯಿ ಬೈದ್ಯತಿಗೆ. ಆನಂತರ ಬೊಲ್ಲೆಯನ್ನ ದೇಯಿ ಬೈದ್ಯತಿಯವರು ಸಾಕ್ತಾರೆ. ಬೊಲ್ಲೆಗೆ ಮಕ್ಕಳಾಗುವಂತ ಕಾನದ ಕಟದರು ಯಾರಿದ್ದಾರೆ ಅವರನ್ನು ಕೂಡ ಇದೇ ದೇಯಿ ಬೈದ್ಯತಿ ಸಾಕ್ತಾರೆ. ಇವೆಲ್ಲವೂ ಕೂಡ ಒಂದು ಕಡೆಯಿಂದ ಎರಡು ಕಥೆಗಳನ್ನ ಸೇರಿಸಿ ಕಾಂತಾರದಲ್ಲಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೇನೆ ಈ ಅಪ್ಪು ಬೈದ್ಯತಿಗೆ ಕಾಡಿನ ನದಿಯಲ್ಲಿ ಒಂದು ಕಲ್ಲು ಸಿಗುತ್ತೆ. ಮೀನು ಹಿಡಿಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ದುಂಡಗಿನ ಕಲ್ಲು ಸಿಗುತ್ತೆ. ಆ ಕಲ್ಲನ್ನ ಅಪ್ಪು ಬೈದ್ಯತಿ ಮನೆಗೆ ತಂದು ಪೂಜೆಯನ್ನ ಮಾಡ್ತಾರೆ. ಇದು ದೈವವಾಗಿರ್ಬಹುದು, ಕಾರ್ಣಿಕದ ಕಲ್ಲು ಅಂತ ಹೇಳಿ ಪೂಜೆಯನ್ನ ಮಾಡ್ತಾರೆ. ಈ ಪಾತ್ರ ಕೂಡ ಅಲ್ಲಿ ಕಾಂತಾರದಲ್ಲಿ ಇದೆ. ಅಂದ್ರೆ 3-4 ದೈವಗಳ ಮೂಲ ಕಥೆಗಳೇನಿದೆ ಆ ಕಥೆಗಳನ್ನ ಆಯ್ದುಕೊಂಡು ಇಲ್ಲಿ ದೈವಾರಾಧನೆಯ ಇದೇನಿದೆ, ಮೂಲ ನಿವಾಸಿಗಳ ದೈವಾರಾಧನೆಯ ಪದ್ಧತಿ ಏನಿದೆ ಅದನ್ನ ಕಾಂತಾರದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಹೆಸರುಗಳನ್ನು ಕೂಡ ಅದೇ ರೀತಿ ಇಟ್ಟಿದ್ದಾರೆ. ಬೈದ್ಯತಿ ಅಂತ ಇಡ್ತಾರೆ, ಬೆರ್ಮೆ ಅಂತ ಇಡ್ತಾರೆ. ಇದೆಲ್ಲವನ್ನ ಇಟ್ಟುಕೊಂಡ ನಂತರ ಅವರು ಈ ಕರಾವಳಿಯ ದೈವಾರಾಧನೆಯ ಮೂಲ ಆಶಯಗಳೇನಿದೆ ಅದಕ್ಕೆ ತೊಂದರೆ ಮಾಡಬಾರ್ದು, ಅಥವಾ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ರೀತಿಯ ಹೆಸರುಗಳು, ಈ ರೀತಿಯ ಪಾತ್ರಗಳು, ಈ ರೀತಿಯ ಸನ್ನಿವೇಶಗಳನ್ನ ಅವರು ಕ್ರಿಯೇಟ್ ಮಾಡಬಾರ್ದು. ಒಂದ್ ವೇಳೆ ಮಾಡಿದ್ಮೇಲೆ ಅದಕ್ಕೆ ನ್ಯಾಯವನ್ನ ಕೊಡ್ಬೇಕಾಗಿರುವಂತದ್ದು ಕಥೆಗಾರನ, ನಿರ್ದೇಶಕನ ಮತ್ತು ನೋಡುಗರ ಎಲ್ಲರ ಕರ್ತವ್ಯ. ಅದು ಕರ್ತವ್ಯ. ಆ ನಂತರ ಅದಕ್ಕೆ ಇತಿಹಾಸವನ್ನ ಜೋಡಿಸ್ಕೊಳ್ತಾರೆ. ಇತಿಹಾಸದಲ್ಲಿ ಬರುವಂತಹ ತುಳುನಾಡಿನ ರಾಜನ ಹೆಸರನ್ನ ಬಂಗ್ರ ರಾಜ ಅಂತ ಹೇಳ್ತಾರೆ. ಬಂಗ್ರ ರಾಜನ ಅರಮನೆ ಅಂತ ಹೇಳ್ತಾರೆ. ಬಂಗ್ರ ರಾಜ ಅಂದ್ರೆ ಯಾರು? ಬಂಗರಸರು ಅನ್ನುವಂಥದ್ದು ಕರಾವಳಿಯಲ್ಲಿ ಆಳ್ವಿಕೆಯನ್ನ ಮಾಡಿದಂತಹ ಬಹಳ ಫೇಮಸ್ ಆದಂತಹ ಮತ್ತು ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ರಾಜವಂಶ ಬಂಗರಸರು. ಬಂಗರಸರ ಕಥೆಯಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಬಂಗರಸರ ಕಥೆಯಲ್ಲಿ ನಾವು ಗಣಪತಿ ಐಗಾಲರ ಪುಸ್ತಕವನ್ನು ಓದಿದ್ರೆ ಅಥವಾ ಇತಿಹಾಸವನ್ನು ಓದಿದ್ರೆ ಬಹಳ ಸ್ಪಷ್ಟವಾಗಿ ಬರುತ್ತೆ. ಇಡೀ ಸಿನಿಮಾದ ಒಂದು ದೃಶ್ಯ ಏನಿದೆ ಅದೆಲ್ಲವನ್ನ ಕೂಡ ಗಣಪತಿ ಐಗಾಲರು ಇತಿಹಾಸದಲ್ಲಿ ದಾಖಲಿಸಿದ್ದಾರೆ. ಏನು ಅಂತಂದ್ರೆ, ಈ ಬಂಗರಾಜ ಅನ್ನುವರು ವೀರಭದ್ರ ಈಶ್ವರನ ದೇವಸ್ಥಾನವನ್ನ ಕಟ್ತಾರೆ, ಶಿಲಾಮಯವಾದ ಒಂದು ಗುಡಿಯನ್ನು ನಿರ್ಮಿಸ್ತಾರೆ. ಅದು ಈ ಕಥೆಯಲ್ಲಿದೆ. ಅದೇ ಈಶ್ವರ ದೇವಸ್ಥಾನ ನಿರ್ಮಾಣ ಮಾಡುವಂತದ್ದೇ ಒಂದು ದೊಡ್ಡ ಕಥೆಯನ್ನಾಗಿ ಮಾಡ್ತಾರೆ. ಆನಂತರ ಅವರಿಗೆ ದೈವದ ಇದನ್ನು ಮಾಡಬೇಕು, ಯಾವುದು ಗುಡಿಯನ್ನ ಮಾಡಬೇಕು ಅನ್ನೋಂತ ಬಯಕೆ ಆಗುತ್ತೆ. ಆ ಕಾರಣಕ್ಕಾಗಿ ಅವರು ಪಿಲ್ಚಂಡಿ ದೈವದ ಸ್ಥಾನವನ್ನ ನಿರ್ಮಿಸ್ತಾರೆ. ಇಲ್ಲೂ ಪಿಲ್ಚಂಡಿ ದೈವ ಇದೆ, ದೈವಸ್ಥಾನ. ಇದರಲ್ಲೂ ಕಾಂತಾರ ದೈವ ಸಿನಿಮಾದಲ್ಲೂ ಕೂಡ ಪಿಲ್ಚಂಡಿ ದೈವ ಇದೆ. ಬಂಗರಸರ ಇತಿಹಾಸದಲ್ಲೂ ಕೂಡ ಪಿಲ್ಚಂಡಿ ದೈವ ಬರ್ತದೆ. ಪಿಲ್ಚಂಡಿ ದೈವಕ್ಕೆ ಅವರು ಸಪರೇಟ್ ಆದ ಗುಡಿಯನ್ನ ಕೂಡ ನಿರ್ಮಿಸ್ತಾರೆ. ಒಂದು ಕಡೆಯಲ್ಲಿ ವೀರಭದ್ರ ದೇವಸ್ಥಾನವನ್ನು ನಿರ್ಮಿಸ್ತಾರೆ, ಮತ್ತೊಂದು ಕಡೆಯಲ್ಲಿ ಅವರು ಪಿಲ್ಚಂಡಿ ದೇವಸ್ಥಾನವನ್ನು ಕೂಡ ನಿರ್ಮಿಸ್ತಾರೆ. ಅದರ ಜೊತೆಗೆ ಅವರು ಮುಸ್ಲಿಮರಿಗೆ ಮಸೀದಿಯನ್ನ ಕೂಡ ನಿರ್ಮಿಸ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ತರೋದಿಲ್ಲ. ಅವರು ಮುಸ್ಲಿಮರಿಗೆ ಮಸೀದಿಯನ್ನು ನಿರ್ಮಿಸ್ತಾರೆ, ಜೈನರಿಗೆ ಬಸದಿಯನ್ನು ನಿರ್ಮಿಸ್ತಾರೆ. ಅವರೊಬ್ರು ಜಾತ್ಯತೀತವಾದಂತಹ ಬಹಳ ಸಹೃದಯರಾಗಿರುವಂತಹ ಒಬ್ಬ ಅರಸರು ಅವರು ಬಂಗರಸರು. ಅವರನ್ನ ಯಾವ ರೀತಿ ಬಂಗರಸರು ಅಂದ್ರೆ ಜೈನರ ಪರಂಪರೆಯ ಅರಸರು ಅವರು. ಅವರ ಎಲ್ಲ ಮತಧರ್ಮಗಳು, ಅವರ ಆಚರಣೆಗಳು ಎಲ್ಲವೂ ಕೂಡ ಜೈನಿಸಂ ಆಗಿದ್ರು ಕೂಡ ಅವರು ಹಿಂದೂ ದೇವರನ್ನು, ಹಿಂದೂ ದೈವಗಳನ್ನ ಮತ್ತು ಮುಸ್ಲಿಂ ಪ್ರಾರ್ಥನಾಲಯಗಳನ್ನ ಕಟ್ತಾರೆ ಮತ್ತು ಜಾತ್ಯತೀತವಾಗಿ ಎಲ್ಲರನ್ನ ಪ್ರೀತಿ ಮಾಡುವಂತ ರಾಜರಾಗಿರ್ತಾರೆ. ಆದ್ರೆ ಇಲ್ಲಿ ಅವರನ್ನು ತೋರಿಸುವಂತ ಸಂದರ್ಭದಲ್ಲಿ ಅವರೊಬ್ರು ಕ್ರೂರ ಆಗಿದ್ರು. ಅವರು ಹೆಣ್ಣು ಮತ್ತು ಮದ್ಯದ ದಾಸರಾಗಿದ್ರು. ಅವರು ಆಳ್ವಿಕೆಯನ್ನೇ ಮಾಡ್ತಾ ಇರ್ಲಿಲ್ಲ. ಅವರು ಆಳ್ವಿಕೆಯನ್ನ ಮಾಡೋದ್ರ ಹೊರತಾಗಿ ಅವರು ಲೋಲುಪತೆಯಲ್ಲೇ ಕಳೆದೋಗಿದ್ರು ಅನ್ನುವಂತ ರೀತಿಯ ಚಿತ್ರಣವನ್ನ ಕೊಡ್ತಾರೆ. ನಾವು ಇದೆಲ್ಲ ಇತಿಹಾಸವನ್ನ, ಬಂಗರ ಇತಿಹಾಸವನ್ನ ಹೇಳ್ತಾನೆ
ಅಥವಾ ಬಂಗ ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಂಗರಸರು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಕೊಟ್ಟಂತ ಎಲ್ಲ ಉಳಿದ ದೃಶ್ಯಗಳೆಲ್ಲವೂ ಕೂಡ ಬಂಗರಸರಿಗೆ ಸಂಬಂಧಪಟ್ಟದ್ದು. ಹೆಸರು ಕೂಡ ಅದೇ ರೀತಿ ಕೊಟ್ಟಿದ್ದೀರಿ, ಬಂಗರ ರಾಜ ಅಂತಲೇ ಕೊಟ್ಟಿದ್ದೀರಿ. ಆದ್ರಿಂದ ಅದು ಬಂಗರಸರಿಗೆ ಸಂಬಂಧಪಟ್ಟಂತದ್ದೇ. ಇನ್ನು ಮುಂದುವರಿದು ಏನಾಗುತ್ತೆ ಅಂತಂದ್ರೆ, ಬಂಗರಸರದ ಬಗ್ಗೆನೇ ಅವರು ಸಿನಿಮಾವನ್ನು ಮಾಡಿದ್ದಾರೆ ಅಂತ ನಾವು ಹೇಗೆ ಹೇಳ್ಬೋದು ಅಂತಂದ್ರೆ, ಮತ್ತೆ ಅವರು ಬಂದರುಗಳನ್ನ ನಿರ್ಮಾಣ ಮಾಡ್ತಾರೆ, ಅದು ಬಂಗರಸರು ಮಾಡಿದ್ರು ಕರಾವಳಿಯಲ್ಲಿ. ಮತ್ತು ಕರಾವಳಿಯಲ್ಲಿ ಬಂದರುಗಳ ಮೂಲಕ ಕಾಡುತ್ಪತ್ತಿಗಳನ್ನ, ಇಲ್ಲಿರುವಂತಹ ಸಾಂಬಾರ ಪದಾರ್ಥಗಳೇನಿದೆ, ದಾಲ್ಚಿನಿ ಇರ್ಬೋದು ಅಥವಾ ಕಾಳುಮೆಣಸು ಇರ್ಬೋದು, ಅಕ್ಕಿ ಇರ್ಬೋದು, ಇವೆಲ್ಲವನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಇದನ್ನು ಕೂಡ ಬಂಗರಸರು ಮಾಡಿದ್ರು. ಮತ್ತು ಆ ಸೀನ್ ಕೂಡ ಈ ಕಾಂತಾರ ಸಿನಿಮಾದಲ್ಲಿದೆ. ಅದರ ಜೊತೆಗೆ ಆ ಬಂದರು ಇದ್ದ ಹಿನ್ನೆಲೆಯಲ್ಲಿ ಪೋರ್ಚುಗೀಸರು ಬರ್ತಾರೆ, ಬಂಗರಸರ ಕಾಲದಲ್ಲೇ ಪೋರ್ಚುಗೀಸರು ಬರ್ತಾರೆ. ಪೋರ್ಚುಗೀಸರಿಗೂ ಬಂಗರಸರಿಗೂ ಯುದ್ಧ ಆಗುತ್ತೆ ವ್ಯಾಪಾರದ ವಿಷಯದಲ್ಲಿ. ಯುದ್ಧ ಆಗುವಂತ ಸಂದರ್ಭದಲ್ಲಿ ನಾನು ಕಪ್ಪ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಪ್ಪ ಕೊಡುದೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಬಂಗರಸರು ಬರ್ತಾರೆ. ಆ ಯುದ್ಧ ಆಗುವಂತ ಸಂದರ್ಭದಲ್ಲಿ ಮುಸ್ಲಿಂ ಸೈನಿಕರು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರಾವಳಿಯ ಮುಸ್ಲಿಂ ಸೈನಿಕರು ಬಂಗರಸರ ಜೊತೆ ನಿಂತಿದ್ರು. ಪೋರ್ಚುಗೀಸರ ಜೊತೆ ಯುದ್ಧವನ್ನ ಮಾಡ್ತಾರೆ ಮುಸ್ಲಿಂ ಸೈನಿಕರು, ಅದನ್ನು ಇಲ್ಲಿ ತೋರಿಸ್ತಾರೆ. ಪೋರ್ಚುಗೀಸರು ಬರುವುದನ್ನು ತೋರಿಸ್ತಾರೆ. ಪೋರ್ಚುಗೀಸರು ಬಂದರಲ್ಲಿ ವ್ಯಾಪಾರವನ್ನ ಮಾಡೋದನ್ನು ತೋರಿಸ್ತಾರೆ. ಯಾರ ಜೊತೆಗೆ? ಬಂಗ್ರ ರಾಜನ ಜೊತೆಗೆ. ಅದರ ಜೊತೆಗೆ ಆ ಸೈನ್ಯದಲ್ಲಿ ಮುಸ್ಲಿಮರು ಇರುವುದನ್ನು ಕೂಡ ತೋರಿಸ್ತಾರೆ. ಇಬ್ರು ಮುಸ್ಲಿಮರು ಇರುವುದನ್ನು ಕೂಡ ತೋರಿಸ್ತಾರೆ. ಬಂಗರಸರ ಜೊತೆಗೆ ಮುಸ್ಲಿಮರು ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಪೋರ್ಚುಗೀಸರು ಕೂಡ ಮಧ್ಯದಲ್ಲಿ ಬಂದ್ರು, ಅವರು ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ರು. ಆದ್ರೆ ಈ ಸಿನಿಮಾದಲ್ಲಿ ಮುಸ್ಲಿಮರನ್ನ ಹಾಸ್ಯದ ವಸ್ತುವನ್ನಾಗಿ ತೋರಿಸಿದ್ದಾರೆ. ಹಾಸ್ಯದ ಒಂದೊಂದು ಕನ್ನಡ ಚಿತ್ರರಂಗಕ್ಕೆ ಅದೊಂದು ಅಂಟಿದ ರೋಗ ಅದು. ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ ಹಾಸ್ಯದ ಸಬ್ಜೆಕ್ಟ್ ಅನ್ನಾಗಿ ತೋರಿಸುವಂತದ್ದು. ಬನವಾಸಿ ಕದಂಬರು ಮತ್ತು ಪೋರ್ಚುಗೀಸರು ಇವರು ಏಕಕಾಲದಲ್ಲಿ ಇದ್ರೆ ಇವರು ಸರ್, ಇತಿಹಾಸದಲ್ಲಿ ದಾಖಲಾಗಿರುವ ಹಾಗೆ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಬಂದಿದ್ದು 14ನೇ ಶತಮಾನದ ನಂತರ ಪೋರ್ಚುಗೀಸರು ಬಂದಿರುವುದು. ಬನವಾಸಿ ಕದಂಬರ ಕಾಲಘಟ್ಟದಲ್ಲಿ ಪೋರ್ಚುಗೀಸರನ್ನ ತೋರಿಸಿರುವುದು ಬಹಳನೇ ಹಿಸ್ಟ್ರಿಯನ್ನ ಡಿಸ್ಟಾರ್ಟ್ ಮಾಡಿದಾಗೆ ಆಗಿದೆ. ಕದಂಬರ ಸಾಮಂತರಾಜರು ಅಂತ ಬ್ಯಾಕ್ ಗ್ರೌಂಡ್ ವಾಯ್ಸ್ ನಲ್ಲಿ ಆರಂಭದಲ್ಲೇ ಬರುತ್ತೆ. ಇವರ ಪ್ರಸ್ತಾಪವನ್ನು ಹೇಳುವಾಗ ಕದಂಬರ ಸಾಮಂತರಾಗಿದ್ರು ಅನ್ನುವಂಥದ್ದು ಬರುತ್ತೆ. ಅದು ಬರುತ್ತೆ. ಹೌದು, ಅದಕ್ಕೆ ಅಲ್ಲಿ ಆ ಪ್ರಶ್ನೆ ಬಂತು. ಬ್ರಹ್ಮ ಕಲಶೋತ್ಸವವನ್ನು ನೆರವೇರಿಸುವ ಸಂದರ್ಭದಲ್ಲಿ ಕದಂಬರ ಅರಸರು ಆ ಸಂದರ್ಭದಲ್ಲಿ ಬಂದು ಹೋದ್ರು ಅನ್ನೋ ಒಂದು ರೆಫರೆನ್ಸ್ ಬರ್ತದೆ. ಹೌದು, ಅವರ ದೂತರು ಬಂದಿದ್ರು, ಅವರೊಂದು ಕಾಣಿಕೆ ತಂದಿದ್ರು ಅಂತ ಬರುತ್ತೆ ರೆಫರೆನ್ಸ್. ಆ ಹಿನ್ನೆಲೆಯಲ್ಲಿ ಐತಿಹಾಸಿಕವಾಗಿ ಇದು ಯಾವ ರೀತಿ ತಪ್ಪಾಗ್ತಾ ಇದೆ ಅನ್ನೋದು ನೆನಪು ಬಂತು. ಎಸ್ ನವೀನ್ ಹೇಳಿ. ನನಗೆ ಅದಕ್ಕಿಂತಲೂ ಮುಖ್ಯ ಆಗಿರುವಂತದ್ದು ಬಂಗ್ರ ರಾಜನ ಹಿನ್ನೆಲೆಯನ್ನ ಕೊಡುವಂತದ್ದೇನಿದೆ, ಅದೇ ಆ ಪ್ರಸ್ತುತಿಯೇ ಅತ್ಯಂತ ಅವಮಾನಕರ, ಇದು ಅವಹೇಳನ ಮಾಡುವಂತದ್ದು ಒಂದು ರಾಜ ಪರಂಪರೆಯನ್ನ. ಅದರಲ್ಲೂ ಕರಾವಳಿಯ ರಾಜ ಪರಂಪರೆ ಬಂಗರಸರೇನಿದ್ದಾರೆ ಅವರನ್ನ ಅವಮಾನ ಮಾಡುವಂತ ರೀತಿಯೇ ಈ ಚಿತ್ರಕಥೆಯನ್ನ ಹೆಣೆಯಲಾಗಿದೆ ಅನ್ನುವಂಥದ್ದು ನನ್ನ ಪ್ರಧಾನವಾದಂತಹ ಆಕ್ಷೇಪ ಇರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಮುಸ್ಲಿಮರು ಏನಿದ್ದಾರೆ, ಮುಸ್ಲಿಮರ ಇದನ್ನ ಚಿತ್ರಣವನ್ನ ಅಲ್ಲಿ ತರುವಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಮುಸ್ಲಿಮರನ್ನ ಹಾಸ್ಯದ ವಸ್ತುವನ್ನಾಗಿ ಅಲ್ಲಿ ಅವರು ತೋರಿಸ್ತಾರೆ. ಆದ್ರೆ ಮುಸ್ಲಿಮರು ಇಡೀ ಬಂಗರಸರ ಜೊತೆಗೆ ಎಷ್ಟು ಗಟ್ಟಿಯಾಗಿ ನಿಲ್ತಾರೆ ಇತಿಹಾಸದಲ್ಲಿ ಅಂತಂದ್ರೆ, ಪೋರ್ಚುಗೀಸರು ಮತ್ತು ಬಂಗರಸರ ಮಧ್ಯೆ ಯುದ್ಧ ಆಗುವಂತ ಸಂದರ್ಭದಲ್ಲಿ ಮುಸ್ಲಿಮರು ಪೂರ್ತಿಯಾಗಿ ಬಂಗರಸರ ಜೊತೆ ನಿಂತು ಬಿಡ್ತಾರೆ. ಕೊನೆಗೆ ಬಂಗರಸರು ಇತಿಹಾಸದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಬಂಗರಸರು ಪೋರ್ಚುಗೀಸರ ಜೊತೆಗೆ ರಾಜಿ ಆಗ್ತಾರೆ, ಒಂದು ಒಪ್ಪಂದಕ್ಕೆ ಬರ್ತಾರೆ. ಏನ್ ಒಪ್ಪಂದ ಅಂತಂದ್ರೆ ವ್ಯಾಪಾರದ ಒಪ್ಪಂದಕ್ಕೆ ಬರ್ತಾರೆ. ಕಪ್ಪವನ್ನ ಕೊಡ್ಬೇಕು ಅನ್ನುವಂತ ಒಪ್ಪಂದಕ್ಕೆ ಕೂಡ ಬರ್ತಾರೆ. ಬಂಗರಸರು ಮತ್ತು ಪೋರ್ಚುಗೀಸರ ಮಧ್ಯೆ ಬರುತ್ತೆ. ಆ ಸಂದರ್ಭದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಯಾರಿದ್ದಾರೆ, ಈ ಸಾಂಬಾರ ಪದಾರ್ಥಗಳನ್ನ ವಿದೇಶಕ್ಕೆ ಮಾರಾಟ ಮಾಡ್ತಿದ್ದ ಮುಸ್ಲಿಂ ವ್ಯಾಪಾರಿಗಳು ಯಾರಿದ್ದಾರೆ, ಅವರು ಮಾತ್ರ ಪೋರ್ಚುಗೀಸರ ಜೊತೆ ರಾಜಿ ಆಗುವುದಿಲ್ಲ, ಬದಲಾಗಿ ಅವರು ಬಂಗರಸರ ಜೊತೆನೇ ನಿಲ್ತಾರೆ. ಆಗ ಎಲ್ಲಿವರೆಗೆ ಮುಸ್ಲಿಂ ವ್ಯಾಪಾರಿಗಳ ಪ್ರಭಾವ ಇತ್ತು ಆಗ ಅಂತಂದ್ರೆ, ಪೋರ್ಚುಗೀಸರು ಅಂತಿಮವಾಗಿ ಮುಸ್ಲಿಂ ವ್ಯಾಪಾರಿಗಳ ಜೊತೆನೆ ಒಂದು ಸಂಧಾನ ಸಭೆಯನ್ನು ಏರ್ಪಡಿಸ್ತಾರೆ. ನಾವು ಒಟ್ಟು ಸೇರಿ ವ್ಯಾಪಾರ ಮಾಡಿದ್ರೆ ನೀವು ಐಶ್ವರ್ಯವಂತರಾಗ್ಬೋದು, ನಮ್ಮ ವ್ಯಾಪಾರವು ಸುಗಮವಾಗಿ ಆಗುತ್ತೆ, ಆ ಕಾರಣಕ್ಕಾಗಿ ನಾವು ರಾಜಿ ಮಾಡಿಕೊಳ್ಳುವ ಅನ್ನುವಂಥದ್ದನ್ನ ನಿಟ್ಟಿನಲ್ಲಿ ಮಾತುಕತೆಗಳು ಮುಸ್ಲಿಂ ವ್ಯಾಪಾರಿಗಳು ಮತ್ತು ಪೋರ್ಚುಗೀಸರ ನಡುವೆ ನಡೆಯುತ್ತೆ. ಆಗ ಮುಸ್ಲಿಂ ವ್ಯಾಪಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಇದು ಇತಿಹಾಸದ ಪುಟದಲ್ಲಿ ದಾಖಲಾಗಿರುವಂತದ್ದು, ಇತಿಹಾಸ ಪುಸ್ತಕದಲ್ಲಿ ಇರುವಂತದ್ದು. ಮುಸ್ಲಿಂ ವ್ಯಾಪಾರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಬಂಗರಸ ಸೋತ್ರೂ ಕೂಡ, ಬಂಗರಸ ನಿಮ್ಗೆ ಕಪ್ಪ ಕೊಟ್ಟರು ಕೂಡ ನಮ್ಮ ನಿಷ್ಠೆ ಇರುವಂತದ್ದು ಬಂಗರಸನಿಗೆ ಮಾತ್ರವೇ ಹೊರತು ಪೋರ್ಚುಗೀಸರಿಗಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈ ಕೋಪದಿಂದ ಪೋರ್ಚುಗೀಸರು ಬಂಗರಸರನ್ನ ಅಲ್ಲೇ ಬಿಟ್ಟು
ಮುಸ್ಲಿಂ ವ್ಯಾಪಾರಿಗಳ ವ್ಯಾಪಾರ ಕೇಂದ್ರಗಳೇನಿದೆ ಅದರ ಮೇಲೆ ದಾಳಿಯನ್ನ ಮಾಡ್ತಾರೆ, ಅವೆಲ್ಲವನ್ನ ಸುಟ್ಟಾಕ್ತಾರೆ. ಈ ರೀತಿ ಸುಟ್ಟಾಕಿದ ನಂತರನೂ ಕೂಡ ಬಂದರ್ನಲ್ಲಿರುವಂತಹ ಮುಸ್ಲಿಂ ವ್ಯಾಪಾರಿಗಳ ಎಲ್ಲ ಇದನ್ನ ಅಂಗಡಿಗಳನ್ನ ಸುಟ್ಟಾಕಿದ ನಂತರನೂ ಕೂಡ ಮುಸ್ಲಿಂ ವ್ಯಾಪಾರಿಗಳು ತಮ್ಮ ನಿಲುವನ್ನ ಬದಲಿಸಲ್ಲ. ಅವರೊಂದು ವೇಳೆ ಆಗ ಪೋರ್ಚುಗೀಸರ ಜೊತೆ ರಾಜಿ ಆಗಿದ್ದಿದ್ರೆ ಇವತ್ತು ಇಡೀ ಕರಾವಳಿಯಲ್ಲಿ ಅತ್ಯಂತ ಶ್ರೀಮಂತ ವರ್ಗ ಯಾವ್ದಾದ್ರು ಇರ್ತಿದ್ರೆ ಅದು ಮುಸ್ಲಿಂ ವರ್ಗ ಆಗ್ತಿರ್ತಿತ್ತು. ಆದ್ರೆ ಅವ್ರು ಆ ರೀತಿ ಮಾಡಲ್ಲ. ಅವರು ಮತ್ತು ಕೂಡ ತಮ್ಮ ಎಲ್ಲ ಉದ್ಯಮ ಸುಟ್ಟೋದ್ರು ಕೂಡ ಅವರು ಬಂಗರಸನ ಜೊತೆ ನಿಲ್ತಾರೆ. ಬಂಗರಸನ ಜೊತೆ ನಿಲ್ಲುವಂತ ಸಂದರ್ಭದಲ್ಲಿ ಈಗ ಏನು ಈಡಿ ದಾಳಿ ಆಗುತ್ತೆ, ಅದೇ ರೀತಿ ಆಗ ಎಲ್ಲ ಮುಸ್ಲಿಂ ಉದ್ಯಮಿಗಳ ಮನೆಯ ಮೇಲೆ ಪೋರ್ಚುಗೀಸರು ದಾಳಿಯನ್ನ ಮಾಡ್ತಾರೆ. ಇದು ಬಂಗರಸನ ಸುತ್ತ ಇರುವಂತಹ ಮುಸ್ಲಿಂ ಸಮುದಾಯದ ಇತಿಹಾಸ. ಇದನ್ನೆಲ್ಲವನ್ನ ಮರೆಮಾಚಿ ಅಲ್ಲಿ ಮುಸ್ಲಿಮರನ್ನ ತಂದು ಅವರನ್ನ ಜೋಕರ್ಗಳ ರೀತಿಯಲ್ಲಿ ತೋರಿಸಿ, ಹಾಸ್ಯದವರ ರೀತಿಯಲ್ಲಿ ತೋರಿಸಿ ಇಡೀ ಸಿನಿಮಾವನ್ನ ಹಾಳು ಮಾಡಿದ್ದಾರೆ, ಅಥವಾ ಇಡೀ ಸಿನಿಮಾದಲ್ಲಿ ಬಂಗರಸನಿಗೆ ಅಪಚಾರ ಎಸಗಿದ್ದಾರೆ. ನೀವು ಹೇಳಿದ ಇತಿಹಾಸದ ಪುಸ್ತಕಗಳನ್ನ ರೆಫರ್ ಮಾಡುವಾಗ ನೀವು ಒಂದು ಹೆಸರು ಹೇಳಿದ್ದು ಗಣಪತಿ ರಾವ್ ಐಗಳವರದ್ದು ಅಲ್ವಾ? ಹೌದು, ಹೌದು. ಗಣಪತಿ ರಾವ್ ಐಗಳವರು ಬಹಳ ಬಹಳ ಮುಖ್ಯವಾಗಿ ಅವರು ನಾವು ಪ್ರಸ್ತಾಪ ಮಾಡ್ತೀವಿ ಕರಾವಳಿ ಇತಿಹಾಸಗಳನ್ನೆಲ್ಲ ಆದಾಗ. ಆಮೇಲೆ ಪೋರ್ಚುಗೀಸರು ಹಳೆ ಬಂದರು ಪ್ರದೇಶಕ್ಕೆ ಬೆಂಕಿ ಹಚ್ಚಿದ ಪ್ರಕರಣ ಕೂಡ, ಅದು ಕೂಡ ನಾವು BA ವಿವೇಕ್ ರೈ ಅವರು ಸಂಪಾದಿಸಿದಂತಹ ಪುಸ್ತಕದಲ್ಲಿ ಅದರ ಪ್ರಸ್ತಾಪ ಬರುತ್ತೆ. ಅದರದ್ದು ಮಂಗಳೂರಿನ ಇತಿಹಾಸಕ್ಕೆ ಸಂಬಂಧಿಸಿದ ಪುಸ್ತಕದಲ್ಲಿ. ಎಸ್, ಇದು ರಿಷಬ್ ಶೆಟ್ಟಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನ ಜಗತ್ತಿನಾದ್ಯಂತ ಇವತ್ತು ಮಾರ್ಕೆಟಿಂಗ್ ಮಾಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಅದು. ಕನ್ನಡ ಚಿತ್ರವೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂಥರ ಪಾನ್ ಇಂಡಿಯಾ ಅಲ್ಲ, ಒಂಥರ ಗ್ಲೋಬಲ್ ಮಟ್ಟದಲ್ಲಿ ಇವತ್ತು ಓಡ್ತಾ ಇದೆ ಅನ್ನೋದು ಕನ್ನಡಿಗರಿಗೆ ನಿಜಕ್ಕೂ ಹೆಮ್ಮೆಯ ಸಂಗತಿನೇ ಅದು. ಆದ್ರೆ ಇಲ್ಲಿ ಅವರಿಗೆ ಒಂದಿಷ್ಟು ರಾಜಕೀಯ ಐಡಿಯಾಲಜಿ ಏನಾದ್ರು ದುರುದ್ದೇಶ ಇತ್ತು ಅಂತ ಹೇಳಿ ನಿಮ್ಗೆ ಅನಿಸ್ತದ ನವೀನ್ ಇದರಲ್ಲಿ? ಖಂಡಿತವಾಗಿಯೂ ಅವರಿಗೆ ರಾಜಕೀಯ ದುರುದ್ದೇಶಗಳು ಯಾಕಿದೆ ಅಂತಂದ್ರೆ, ಅವರು ಕಾಂತಾರ ಮೊದಲನೇ ಕಾಂತಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಂಡೈರೆಕ್ಟ್ ಆಗಿ ಆ ಹಿಂದುತ್ವದ ಅಜೆಂಡಾಗಳನ್ನ ಕಾಂತಾರದಲ್ಲಿ ತಂದಿದ್ರು. ಇದರಲ್ಲೂ ಕೂಡ ಇದರಲ್ಲಿ ನೇರವಾಗಿ ಹಿಂದುತ್ವದ ಅಜೆಂಡಾಗಳನ್ನ ಕಾಂತಾರದಲ್ಲಿ ತಂದಿದ್ದಾರೆ. ಪ್ರಾರಂಭದಲ್ಲೇ ಅವರು ಸಿನಿಮಾವನ್ನ ಶುರು ಮಾಡುವಂತ ಸಂದರ್ಭದಲ್ಲೇ ಈ ನಾಡಿನಲ್ಲಿ ಯಾವಾಗೆಲ್ಲ ಅಧರ್ಮ ಮೇಳೈಸುತ್ತದೋ ಅವಾಗೆಲ್ಲ ಈಶ್ವರನ ಗಣಗಳನ್ನ ಈಶ್ವರ ಭೂಮಿ ಕಳಿಸ್ತಾನೆ, ಅಂತಹ ದೈವಗಳು ಈಶ್ವರನ ದೈವಗಳು ಗಣಗಳಾಗಿ, ಈಶ್ವರನ ಗಣಗಳು ದೈವಗಳಾಗಿ ಈ ತುಳುನಾಡಿನ ಮಣ್ಣಿನಲ್ಲಿ ನೆಲೆಸಿವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದೇನಿದೆ, ದೈವಗಳನ್ನ ವೈದಿಕೀಕರಣಗೊಳಿಸುವಂತಹ ಒಂದು ಪ್ರಕ್ರಿಯೆ. ಇದ್ರ ಬಗ್ಗೆ ತುಳುನಾಡಿನಲ್ಲಿ ದೊಡ್ಡ ಚರ್ಚೆ ಇದೆ. ನೀವು ದೈವಗಳನ್ನ ಈಶ್ವರನ ಗಣಗಳು ಅಂತ ಹೇಳ್ಬೋದಾ, ದೈವಗಳನ್ನ ಹರಿಯ ಗಣಗಳು ಅಂತ ಹೇಳ್ಬೋದಾ, ಅಥವಾ ಪರಶುರಾಮನ ಸೃಷ್ಟಿ ಭೂಮಿ ಅಂತ ಹೇಳ್ಬೋದಾ ಅನ್ನುವಂಥದ್ದು ಕರಾವಳಿಯಲ್ಲಿ ದೊಡ್ಡ ಚರ್ಚೆ ಇದೆ. ಶೂದ್ರ ಮತ್ತು ಅವೈದಿಕ ಪರಂಪರೆಗಳೇನಿದೆ, ಈ ಪರಂಪರೆಗಳ ಮಧ್ಯೆ ಕರಾವಳಿಯಲ್ಲಿ ಒಂದು ಸಂಘರ್ಷ ಇದೆ ಈಗ್ಲೂ ಕೂಡ. ಎಲ್ಲ ದೈವಾರಾಧನೆಯ ಸಬ್ಜೆಕ್ಟ್ ಬಂದಾಗ ಅಥವಾ ದೈವಾರಾಧನೆ ಪ್ರಾರ್ಥನೆಗಳು ಬಂದಾಗ, ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಈ ವಿಷಯ ಚರ್ಚೆ ಆಗುತ್ತೆ. ಅದು ರಿಷಬ್ ಶೆಟ್ಟಿ ಅವರಿಗೆ, ಕರಾವಳಿಯವರಾಗಿದ್ಕೊಂಡು ಸರಿಯಾಗಿ ಗೊತ್ತಿದೆ ಅವರಿಗೆ ಈ ಚರ್ಚೆ ಕರಾವಳಿಯಲ್ಲಿ ಇದೆ ಅನ್ನುವಂಥದ್ದು. ಆದ್ರಿಂದ ಅವರ ನಿಲುವು, ಅವರ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ಇದು ಈ ಭೂತಾರಾಧನೆಗಳೆಲ್ಲವೂ ಕೂಡ ವೈದಿಕಕ್ಕೆ ಸಂಬಂಧಪಟ್ಟದ್ದು, ಅಥವಾ ಶಿವನಿಗೆ ಸಂಬಂಧಪಟ್ಟದ್ದು, ಅಥವಾ ಪರಶುರಾಮನಿಗೆ ಸಂಬಂಧಪಟ್ಟದ್ದು ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದು ಒಂದು ಅಜೆಂಡಾ. ಈ ಅಜೆಂಡಾವನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಅವರ ರಾಜಕೀಯ ನಿಲುವುಗಳು ನಮಗ್ ಗೊತ್ತಿದೆ. ಅವರ ರಾಜಕೀಯ ನಿಲುವುಗಳು ಏನು ಅಂತದನ್ನ ಅವರು ಈ ಹಿಂದೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದು ರಾಹುಲ್ ಗಾಂಧಿಯ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ನರೇಂದ್ರ ಮೋದಿ ಅವರ ಸಬ್ಜೆಕ್ಟ್ ಆಗಿರ್ಬೋದು, ಅದರ ಜೊತೆಗೆ ಹಿಂದುತ್ವದ ಸಬ್ಜೆಕ್ಟ್ ಆಗಿರ್ಬೋದು, ಇವೆಲ್ಲದರ ಚರ್ಚೆ ಬಂದಂತ ಸಂದರ್ಭದಲ್ಲಿ ಅವರ ರಾಜಕೀಯ ನಿಲುವುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಅದರ ಜೊತೆಗೆ ಅವರು ಶಿವಾಜಿ ಈ ಬಗ್ಗೆನೂ ಕೂಡ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ರಾಜಕೀಯ ನಿಲುವುಗಳು ಏನು ಅಂತ ಅರ್ಥ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ನಾವು ಸಿನಿಮಾವನ್ನ ನೋಡೋದ್ರಲ್ಲಿ ಕೇವಲ ಸಿನಿಮಾವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಿನಿಮಾವಾಗಿ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಸಿನಿಮಾ ಅನ್ನುವಂಥದ್ದು ಒಂದು ಮಾಧ್ಯಮ. ಸಿನಿಮಾ ಅನ್ನುವಂಥದ್ದು ಮಾಧ್ಯಮ ಅಂತ ಆದ್ಮೇಲೆ ಅದನ್ನ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅವರ ಹಿಡನ್ ಅಜೆಂಡಾಗಳೇನು, ಅದರ ಹಿಂದಿರುವಂತಹ ಸುಳಿವುಗಳೇನು, ಇವೆಲ್ಲವನ್ನ ನಾವು ಕೂಡ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಈ ಕಾರಣಕ್ಕಾಗಿ ಇದರಲ್ಲಿ ಒಟ್ಟು ಈ ಕತೆ ಏನಿದೆ, ಈ ಕಥೆಯಲ್ಲಿ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ, ಯಾರಿಗೆ ರಿಷಬ್ ಶೆಟ್ಟಿ ಅವರಿಗೆ ವ್ಯಾಪಾರ ಮಾಡ್ಲಿಕ್ಕೆ ತುಳುನಾಡಿನ ಜನಪದ ಬೇಕು. ಅವರಿಗೆ ಅಲ್ಲಿನ ಕಥೆಯನ್ನ ಹೇಳಲಿಕ್ಕೆ ತುಳುನಾಡಿನ ಜನಪದ ಐತಿಹ್ಯಗಳು ಬೇಕು, ಅಥವಾ ಮೂಲ ನಿವಾಸಿಗಳು, ಆದಿವಾಸಿಗಳು, ದಲಿತರು, ಇವರ ಕಥೆಗಳು ಬೇಕು. ಆದ್ರೆ ಆ ಕಥೆಗಳಿಗೆ ನ್ಯಾಯ ಕೊಡದೇ ಇರೋ ರೀತಿಯಲ್ಲಿ ಆ ಕಥೆಗಳನ್ನ ವಿಜೃಂಭಿಸುವ ಮೂಲಕ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದ ಒಂದು ಸಂಸ್ಕೃತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದನ್ನ ಒಳಸುಳಿಗಳ ಮೂಲಕನೇ ಅದನ್ನ ವೈದಿಕೀಕರಣಗೊಳಿಸುವಂತಹ ಒಂದು ಸಂಸ್ಕೃತಿಯನ್ನ ಪಲ್ಲಟ ಮಾಡುವಂತಹ ಕೆಲಸವನ್ನ ನಿಧಾನವಾಗಿ, ಬಹಳ ನವೀರಾಗಿ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು.
ಎಸ್, ಕರಾವಳಿಯ ಒಂದು ಜಾನಪದ ಮತ್ತು ಕರಾವಳಿಯ ಇತಿಹಾಸ ಎರಡೂ ಕೂಡ ಇದರಲ್ಲಿ ಪ್ರಸ್ತಾಪ ಬರೋದ್ರಿಂದ ಇದು ಬರೀ ಫಿಕ್ಷನ್ ಅಂತ ಆಗೋದಿಲ್ಲ, ಇದು ಅಥವಾ ಪೌರಾಣಿಕ ಅಂತ ಹೇಳಿ ಆಗೋದಿಲ್ಲ. ಅದೆರಡನ್ನೂ ಕೂಡ ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಈ ಸಮಸ್ಯೆಗಳು ಬರ್ತವೆ. ರೋಹಿತ್, ಕರಾವಳಿಯ ಹೊರತಾದ ಭಾಗದವರಿಗೆ ಇದರಿಂದ ಏನಾದ್ರೂ ಈ ತರದ ಪ್ರಶ್ನೆಗಳು ಉದ್ಭವಿಸಿದ್ದು ನಿಮ್ ಗಮನಕ್ಕೆ ಬಂದಿದೆಯಾ? ಹೌದು ಸರ್. ಒಂದು ಭಾಷಾ ಸಾಮರಸ್ಯ ಕರ್ನಾಟಕದಲ್ಲಿ ಇದ್ದೆ. ಈಗ ಉದಾಹರಣೆಗೆ ತುಳುನಾಡಿನಲ್ಲಿ ಕನ್ನಡ ಭಾಷೆ ಮತ್ತು ತುಳು ಸಾಮರಸ್ಯದಿಂದ ಕೂಡಿ ಬಾಳ್ತಾ ಬಂದಿದ್ದಾವೆ. ಬಹಳ ಕಾಲದಿಂದ ಇದು ನಡೀತಾ ಬಂದಿದೆ. ಆದ್ರೆ ಇಲ್ಲಿ ಕನ್ನಡ ರಾಜರ ಇತಿಹಾಸವನ್ನ ಮತ್ತೆ ತುಳುನಾಡಿನ ಅರಸರ ಇತಿಹಾಸವನ್ನ ಎರಡನ್ನು ಒಂದು ಸಾಮಂತರು ಮತ್ತೆ ಮುಖ್ಯ ಅರಸರು ಈ ರೀತಿಯಾಗಿ ಒಂದು ಬೆಸೆದು ಬಿಟ್ಟು ಈ ಇತಿಹಾಸದಲ್ಲಿ ಒಂದು ರೀತಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಹೊಂದಿದ್ದಂತಹ ರಾಜರು ತುಳುನಾಡಿನ ರಾಜರುಗಳನ್ನ ಸಾಮಂತರಾಗಿ ಬಳಸ್ಕೊಂಡು ತಮ್ಮ ಆಧಿಪತ್ಯಕ್ಕೆ ಒಳಪಡಿಸಿದ್ರು, ತಮ್ಮ ಭಾಷೆಯನ್ನ ಅವರ ಮೇಲೆ ಹೇರಿಕೆ ಮಾಡ್ತಿದ್ರು ಅನ್ನೋ ರೀತಿಯಾದಂತ ಒಂದು ಅಭಿಪ್ರಾಯ ಮೂಡಿಸುವಂತ ಘಟನೆಗಳು ಬಂದಿದಾವೆ ಅಲ್ಲಿ. ಉದಾಹರಣೆಗೆ ಅಲೂಪ್ರು ಮೊದಲ ಶಾಸನಗಳಲ್ಲಿ ಕನ್ನಡ ಬಳಕೆ ಆಗಿದ್ರು ಕೂಡ ನಂತರ ಅವರು ತುಳು ಬಳಸದಿದೆ ಅಲೂಪ್ರ ಶಾಸನಗಳಲ್ಲಿ. ಇಲ್ಲಿ ಬಂಗರಸರ ಕಾಲದಲ್ಲಿ ಅವರು ಸಾಕಷ್ಟು ತುಳುಗೆ ಪ್ರಾಧಾನ್ಯತೆ ನೀಡಿದ್ರು ಅನ್ನೋದು ಗೊತ್ತಾಗ್ತದೆ. ಈ ಎಲ್ಲವನ್ನ ಅಂಶಗಳನ್ನ ಬೆರೆಸೋದ್ರ ಮೂಲಕ ಒಂದ್ ರೀತಿಯ ಭಾಷಾ ಸಾಮರಸ್ಯವನ್ನು ಕದಡುತ್ತಿದ್ದಾರೆ ಈ ಚಿತ್ರದ ಮೂಲಕ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಇಲ್ಲ ರೋಹಿತ್, ಅದನ್ನ ನನಗೆ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಆದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿರ್ದೇಶಕರಿಗೆ ಸಮಸ್ಯೆಗಳು ತುಂಬಾ ಬಂದಿದೆ ಇಲ್ಲಿ ಅಂತ ಹೇಳಿ ಅನಿಸ್ತದೆ ನನಗೆ. ಒಂದು ಸಿನಿಮಾ ಅಂತ ಹೇಳಿ ಆದಾಗ ಪಾಡ್ದನಗಳಲ್ಲಿ ಬಂದಿರುವಂತಹ ಕೆಲವು ನುಡಿಗಟ್ಟುಗಳು ಅದು ಇದೆಲ್ಲವನ್ನ ತುಳು ಭಾಷೆನಲ್ಲೇ ಬಳಸಿದ್ದಾರೆ. ಅಲ್ಲಿ ನಿಮ್ಗೆ ಸಬ್ ಟೈಟಲ್ ನಲ್ಲಿ ಅಲ್ಲಿ ಕೊಡ್ತಾ ಹೋಗ್ತಾರೆ ಅವರು, ಕನ್ನಡ ಸಿನಿಮಾ ಆಗಿರೋದ್ರಿಂದ ಅದು ಸರಿ ಇದೆ ಅಂತ ಹೇಳಿ ಅನ್ಸುತ್ತೆ ಅದು. ಯಾಕಂತ ಹೇಳಿದ್ರೆ ಭಾಷಾ ಸಾಮರಸ್ಯ ಕೂಡ ಇತ್ತು ಕನ್ನಡ ಮತ್ತು ತುಳುವಿನ ನಡುವೆ. ಅದರಲ್ಲಿ ಏನು ನಮಗೇನು ಅಂತ ಅನುಮಾನಗಳೇನು ಕಾಣಿಸೋದಿಲ್ಲ. ಎನಿಯೋ ಅದ್ರ ಬಗ್ಗೆ ನಾವು ಡಿಫರೆನ್ಸ್ ಆಫ್ ಒಪಿನಿಯನ್ ಇಟ್ಕೋಬಹುದು. ಚಿತ್ರಕಥೆಗೆ ಸಂಬಂಧಿಸಿ ರೋಹಿತ್ ನಾನೊಂದು ಕೇಳಬೇಕು ಅಂತ ಹೇಳಿದ್ದೀನಿ. ಬಹಳ ಸುಂದರವಾದಂತಹ ಹೀರೋಯಿನು, ಬಹಳ ಬುದ್ಧಿವಂತ ಹೀರೋಯಿನು, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಕೊನೆಯಲ್ಲಿ ಪೂರ್ತಿ ಹೀರೋಯಿನು ವಿಲನ್ ಆಗ್ಬಿಡ್ತಾರೆ. ನನಗೆ ಯಾಕೆ ಒಂದು ಚಂದದ ಸಿನಿಮಾವನ್ನ ಅಲ್ಲೆಲ್ಲ ಕೆಡಿಸಿದ್ರು ಅಂತೇಳಿ ಕೂಡ ಅನಿಸ್ತಾ ಇದೆ. ಇದೆಲ್ಲದರ ಹೊರತಾಗಿಯೂ ಕೂಡ ನಾನು ಕೇಳ್ತಾ ಇರೋದು ನಾನು ಈ ಎಲ್ಲ ಇತಿಹಾಸದ ಚರಿತ್ರಾಚರಣ ವಿವರಗಳು, ಅದೇ ರೀತಿ ಪಾಡ್ದನಗಳ ತಪ್ಪು ವ್ಯಾಖ್ಯಾನಗಳು, ಇವೆಲ್ಲದರ ಹೊರತಾಗಿಯೂ ಕೂಡ ಒಂದು ಸಿನಿಮಾ ಆಗಿ ನಾವು ನೋಡಿದಾಗ ಆ ಇಡೀ ಕಥೆಯಲ್ಲಿ ಕೊನೆಯಲ್ಲಿ ಬಂದಿರುವಂತ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದು ನಿಮಗೇನು ಅನಿಸ್ತದು? ನನಗೆ ಹಾಗೆ ಅನಿಸ್ತು. ನನಗೆ ಒಂದು ಸ್ತ್ರೀವಾದಿ ನಿಲ್ವು ಅಥವಾ ಒಂದು ಆಧುನಿಕ ಮನಸ್ಥಿತಿಯಿಂದ ನೋಡೋದಾದ್ರೆ ಅದನ್ನ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ವೈಭವೀಕರಿಸ್ತದೆ ಮತ್ತೆ ಹೆಣ್ಣಿನ ಮೇಲೆ ಹಿಂಸೆಯನ್ನ ಲೆಜಿಟಿಮೈಸ್ ಮಾಡುವಂತ ಒಂದು ಘಟನೆ ಕ್ಲೈಮ್ಯಾಕ್ಸ್ ನಲ್ಲಿ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಎಸ್ ನವೀನ್, ಈಗ ಥಿಯೇಟರ್ಗಳಲ್ಲೆಲ್ಲ ಮೈ ಮೇಲೆ ಬರ್ತದಲ್ಲ, ಈ ದೈವಗಳೆಲ್ಲ ಹೀಗೆ ಮೈ ಮೇಲೆ ಬರ್ತದೆ ಥಿಯೇಟರ್ನಲ್ಲೆಲ್ಲ, ಹೇಗೆ ತುಳುನಾಡಿನ ದೈವಾರಾಧನೆಯ ಪರಂಪರೆ ಅಥವಾ ಇದ್ರ ಪ್ರಕಾರ ಏನದು? ಬಹಳ ಥಿಯೇಟರ್ಗಳಲ್ಲೆಲ್ಲ ಹೆಣ್ಮಕ್ಳ ಮೇಲೆ ಗಂಡು ಮಕ್ಕಳ ಮೇಲೆ ದೈವಗಳು ಯಾವ್ದಾದ್ರು ಮೈ ಮೇಲೆ ಬರ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂತ ನಿಯಮಗಳಿದೆ, ಅದರದ್ದೇ ಆದಂತ ಸಂಪ್ರದಾಯಗಳಿದೆ. ಅದನ್ನ ಹೊರತುಪಡಿಸಿ ಯಾರ್ಯಾರ ಮೇಲೆ ದೈವಗಳು ಬರ್ಲಿಕ್ಕೆ ಆವಾಹನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಮೇಲೆ ದೈವ ಆವಾಹನೆ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಎಷ್ಟೇ ದೈವಗಳಿದ್ರು ಕೂಡ, ನಮ್ಮ ಕುಟುಂಬದಲ್ಲಿ ಎಷ್ಟೇ ದೈವಗಳಿದ್ರು ಕೂಡ, ನಾವು ದೈವಾರಾಧನೆಯನ್ನ ಮಾಡುವಂತಹ, ನಾವು ದೈವಾರಾಧನೆಯನ್ನ ಆಚರಿಸುವಂತಹ ಕುಟುಂಬದವರಾಗಿದ್ರು ಕೂಡ ನಮ್ಮ ಮೇಲೆ ಯಾವುದೇ ದೈವ ಆವಾಹನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೈವ ಆವಾಹನೆ ಆಗ್ಲಿಕ್ಕೆ ಪರ್ಟಿಕ್ಯುಲರ್ ಅಂತ ಸಮುದಾಯ ಇದೆ. ಆ ಸಮುದಾಯದವರಿಗೆ ಮಾತ್ರ ದೈವ ಆವಾಹನೆ ಆಗ್ಬೇಕು. ಆ ಸಮುದಾಯದವರು ಕೂಡ ಆ ದೈವಕ್ಕೆ ಸಂಬಂಧಪಟ್ಟಂತ ಸಮುದಾಯದವರೇ ಆಗಿರ್ಬೇಕು. ಅಂದ್ರೆ ನನ್ನ ಮನೆಯ ದೈವ ಯಾವ ಸಮುದಾಯದವರ ಮೇಲೆ ಬರ್ಬೇಕು ಅನ್ನುವಂಥದ್ದಕ್ಕೂ ಒಂದು ಆಚರಣೆ ಇದೆ, ಅದಕ್ಕೂ ಒಂದು ನಿಯಮಗಳಿದೆ. ನಮ್ಮ ಊರಿನ ದೈವ ಕೋರ್ದಪ್ಪು ದೈವ ಅಂತ ಇದ್ರೆ ಆ ದೈವ ಯಾವ ಸಮುದಾಯಕ್ಕೆ ಸೇರಿದಂತಹ, ಯಾವ ಮನೆತನಕ್ಕೆ ಸೇರಿದಂತಹ ಆ ಸಮುದಾಯದ ವ್ಯಕ್ತಿ ಮೇಲೆ ಬರ್ಬೇಕು ಅನ್ನುವಂಥದ್ದಕ್ಕೂ ಕೂಡ ಒಂದು ನಿಯಮಗಳಿದೆ. ಈ ಎಲ್ಲ ನಿಯಮಗಳ ನಂತರವೇ ಬರ್ಬೇಕಾಗಿರುವಂಥದ್ದು ದೈವ ಆವಾಹನೆ ಆಗ್ಬೇಕಾಗಿರ್ತದ್ದು. ಮತ್ತು ಆವಾಹನೆ ಆಗುವಂತ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳಿದೆ. ಅದು ಗಗ್ಗರ ಕಟ್ಟುವಂಥದ್ದು ಇರ್ಬೋದು,
ಅಥವಾ ಎಣ್ಣೆ ಬೂಲ್ಯ ಕೊಡುವಂಥದ್ದು ಇರ್ಬೋದು. ಇದೆಲ್ಲವೂ ಆದ ನಂತರ ಆತನನ್ನ ಆವಾಹಿಸಿಕೊಳ್ಳಿಕ್ಕೆ ಒಬ್ಬ ಮಧ್ಯಸ್ಥ ಅಂತ ಬೇಕು. ಆ ಮಧ್ಯಸ್ಥ ಆತನನ್ನ ಕರಿಬೇಕು, ದೈವವನ್ನ ಆ ಭೂಮಿಗೆ ಬರ್ಲಿಕ್ಕೆ ಮತ್ತು ಮನುಷ್ಯನ ಮೇಲೆ ಆವಾಹನೆ ಆಗ್ಲಿಕ್ಕೆ ಕರಿಬೇಕು. ಇದೆಲ್ಲ ಒಂದು ದೊಡ್ಡ ಪ್ರಕ್ರಿಯೆ. ಈ ಪ್ರಕ್ರಿಯೆಗಳಾದ ನಂತರವಷ್ಟೇ ಒಬ್ಬ ವ್ಯಕ್ತಿಯ ಮೇಲೆ ದೈವ ಆವಾಹನೆ ಆಗುವಂತ ಪ್ರಕ್ರಿಯೆ ನಡೆಯುವಂತು. ಇದೆಲ್ಲವೂ ಇಲ್ದೇನೆ ನೇರವಾಗಿ ಯಾರ ಮೇಲಾದ್ರೂ ದೈವ ಬಂದ್ರೆ ಅದು ಆತ ಮಾನಸಿಕ ಅಸ್ವಸ್ಥ ಮಾತ್ರ ಆಗಿರ್ತಾನೆ, ಆತನಿಗೆ ಮಾನಸಿಕವಾದಂತ ಕಾಯಿಲೆ ಇದೆ. ಅಂತಹ ವ್ಯಕ್ತಿಗಳು ಯಾರಾದ್ರೂ ಕಂಡ್ರೆ ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕೇ ವಿನಃ ಆತನ ಮೇಲೆ ದೈವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರುವಂತದನ್ನ ಒಪ್ಕೊಳ್ತೀವೋ ಬಿಡ್ತೀವೋ ಬೇರೆ ವಿಷಯ, ನಾಸ್ತಿಕರು ನಾವು ಒಪ್ಕೊಳ್ತೀವೋ ಇಲ್ವೋ ಅನ್ನೋದು ಬೇರೆ ವಿಷಯ. ಆದ್ರೆ ದೈವ ಬರುವುದು ಅನ್ನುವಂಥದ್ದು ಇದೆಯಲ್ಲ, ಮೈ ಮೇಲೆ ಬರುವಂತದ್ದು, ದೈವ ಕುಣಿಯುವಂಥದ್ದು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಕ್ರಮ ಇದೆ. ಆ ಕ್ರಮ ಆದ ನಂತರವಷ್ಟೇ ದೈವ ಮೈ ಮೇಲೆ ಬರುತ್ತೆ. ಎಸ್ ಅಂದ್ರೆ ಥಿಯೇಟರ್ ನಲ್ಲಿ ಈ ತರ ಆಗುವಂತದ್ದು ಸ್ವಲ್ಪ ದೈಹಿಕ ಮಾನಸಿಕ ತೊಂದರೆಗಳಿರುವವರು ಈ ತರ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಅದು ಸಹಜ ಕೂಡ. ಅದು ಯಾಕಂತ ಹೇಳಿದ್ರೆ ಒಂದು ಫಿಕ್ಷನ್ ಅಷ್ಟು ಅದ್ಭುತವಾಗಿ ನಮಗೆ VFX ಮೂಲಕ ಗ್ರಾಫಿಕ್ ಮೂಲಕ ಎಲ್ಲ ಕಟ್ಟಿ ಕೊಟ್ಟಾಗ ಸ್ವಲ್ಪ ದುರ್ಬಲ ಮನಸ್ಸಿನವರು ಅದಕ್ಕೆ ಸಂಮೋಹನೆಗೆ ಒಳಗಾಗುವಂತ ಸಾಧ್ಯತೆ ಇದೆ. ಅವರೇ ನಂಬ್ಕೊಂಡಿರ್ತಾರೆ ನಮ್ಮ ಮೇಲೆ ಬಂದುಬಿಟ್ಟಿದೆ ಅಂತ ಹೇಳ್ಬಿಡಿ. ಯಾಕಂತ ಹೇಳಿದ್ರೆ ನೀವು ಹೇಳಿದಂತ ಕ್ರಮಗಳನ್ನೆಲ್ಲ ಸಿನಿಮಾದಲ್ಲಿ ಚಿತ್ರಕಥೆಯನ್ನೆಲ್ಲ ಅಳವಡಿಸಿದ್ದಾರೆ ಬಹಳ ಚೆನ್ನಾಗಿ. ದೈವವನ್ನು ಆಹ್ವಾನ ಮಾಡೋದಕ್ಕೆ ಮಧ್ಯಸ್ಥ ಕರೆಯುವಂಥದ್ದು ಅದೆಲ್ಲ ಅಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಅದು ಆ ಚಿತ್ರಣ ಬಹಳ ಚೆನ್ನಾಗಿದೆ. ನಾವು ಕರಾವಳಿನಲ್ಲಿ ನಾವು ನಿಜ ಜೀವನದಲ್ಲಿ ನಾವೇನು ನೋಡಿದ್ದೇವೆ, ನಾವು ಭೂತದ ಪಾತ್ರಿಗಳನ್ನ ಅಥವಾ ದೈವ ಆಹ್ವಾನ ಮಾಡೋದನ್ನೆಲ್ಲ ನಾವೇನು ನೋಡಿದ್ದೇವೆ ಅದ್ರ ಪ್ರಕಾರ ಬಹಳ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ರು. ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಒಂದು ಬರೇ ಫಿಕ್ಷನ್ ಅಂತ ನಾವು ನೋಡ್ಬೇಕು ಅಂತ ಆರಂಭದಲ್ಲಿ ಅವರು ಅದನ್ನೇನಾದ್ರು ಸೂಚನೆ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆಗಳೆಲ್ಲ ಬರ್ತಾ ಇರ್ಲಿಲ್ಲ. ಅವರು ಆರಂಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರೋದು, ಇಲ್ಲ ಇದು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಘಟನೆ, ಇದು ತುಳುನಾಡಿನ ಇತಿಹಾಸದ ಇದಕ್ಕೆ ಸಂಬಂಧಿಸಿ ನಾವು ಹೇಳ್ತಾ ಇದೀವಿ ಅನ್ನೋದನ್ನು ಹೇಳಿದ್ರಿಂದ ಈ ಪ್ರಶ್ನೆಗಳು ಬರ್ತವೆ. ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ವಿನಾಕಾರಣ ಈ ಸಿನಿಮಾದ ಬಗ್ಗೆ ಆ ತರದ ಚರ್ಚೆ ಮಾಡಬೇಕಾದಂತ ಒಂದು ಅಗತ್ಯ ಕೂಡ ಇಲ್ಲ ಅಂತ ಹೇಳಿ ಅನಿಸ್ತದೆ. ಈ ಕಾಂತಾರ ಸಿನಿಮಾದಲ್ಲಿ ಬಂದಿರುವಂತಹ ದೈವದ ವೇಷಗಳನ್ನ ಯಾರು ಕೂಡ ಹಾಕಬಾರ್ದು ಮತ್ತು ದೈವದ ವೇಷಗಳನ್ನ ಮತ್ತೆ ಇದನ್ನ ವೇಷಗಳನ್ನ ಹಾಕೊಳ್ಳುವಂತದನ್ನ ಮಾಡಬಾರ್ದು ಅಂತ ಹೇಳಿ ರಿಷಬ್ ಶೆಟ್ರು ಮನವಿಯನ್ನ ಮಾಡ್ತಾರೆ. ಅದರ ಅರ್ಥ ಏನು ಅಂತಂದ್ರೆ, ನಾನ್ ಮಾಡಿರುವಂತಹ ಕಾಂತಾರ ಸಿನಿಮಾದಲ್ಲಿರುವಂತಹ ದೈವಗಳೇನಿದೆ ಇದು ಸರಿಯಾದ ರೀತಿಯಾದಂತಹ ದೈವಗಳು, ದೈವದ ನಿಯಮಗಳನ್ನ ನಾನು ಬಹಳ ಸರಿಯಾಗಿ ಹೇಳಿದೀನಿ. ನೀವು ಅದನ್ನ ಎಲ್ಲೆಲ್ಲೋ ವೇಷಗಳನ್ನ ಹಾಕಿ, ಛದ್ಮ ವೇಷಗಳನ್ನ ಹಾಕಿ ಅದರ ಘನತೆಗೆ ಕುಂದು ತರಬಾರ್ದು ಅಂತಂದ್ರೆ, ಬೇರೆಯವರು ಕುಂದು ತರಬಾರ್ದು ಅಂತಂದ್ರೆ, ನಾನು ಅದು ಕುಂದು ತಂದಿಲ್ಲ, ನಾನು ಸರಿಯಾದ ರೀತಿಯಲ್ಲಿ ಮಾಡಿದೀನಿ ಅನ್ನುವಂತ ಅರ್ಥವನ್ನ ರಿಷಬ್ ಶೆಟ್ರು ಕೊಟ್ಟಿದ್ದಾರೆ. ಆದ್ರಿಂದ ಅದು ಸರಿಯಾಗಿಲ್ಲ, ನೀವು ಹೇಳ್ತಾ ಇರುವಂತದ್ದು ಸರಿ ಇಲ್ಲ, ರಿಷಬ್ ಶೆಟ್ರು ಮಾಡಿರುವಂತದ್ದು ಕೂಡ ದೈವಗಳಿಗೆ ಅವಮಾನ ಅನ್ನುವಂಥದ್ದನ್ನ ಹೇಳಬೇಕಾದಂತ ಜವಾಬ್ದಾರಿ ನಮ್ದು. ಎಸ್, ಒಂದರ್ಥದಲ್ಲಿ ರಿಷಬ್ ಶೆಟ್ರು ಬಹಳ ಒಳ್ಳೆಯ ನಿರ್ದೇಶಕ ಕೂಡ ಹೌದು, ಅದೇ ರೀತಿ ಒಳ್ಳೆಯ ರಾಜಕಾರಣಿ ಕೂಡ ಹೌದು ಅಂತ ಹೇಳಿ ಅನಿಸ್ತದೆ ನಮಗೆ ಈ ಸಿನಿಮಾ ನೋಡಿದ ನಂತರ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಇದನ್ನ ಯಾವ ತರ ಬಳಸ್ಕೋಬಹುದು ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ಅದರಲ್ಲಿ ಪಳಗಿಸಿ ತೋರಿಸಿದ್ದಾರೆ. ಆಮೇಲೆ ಜನಸಾಮಾನ್ಯರಿಗೆ ಏನಂತ ಹೇಳಿದ್ರೆ, ಈಗ ತುಳುನಾಡಿನ ಆಚಾರ ವಿಚಾರಗಳು ನಿಮ್ಗೆ ಗೊತ್ತಿದೆ, ನಿಮಗೆ ಜಾನಪದ ನೀವು ಬಹಳ ಚೆನ್ನಾಗಿ ಓದ್ಕೊಂಡಿದ್ದೀರಿ, ದೈವಾರಾಧನೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ನಿಮಗೆ ಗೊತ್ತಾಗುತ್ತೆ ನಿಮ್ಗೆ. ಆದ್ರೆ ಲಕ್ಷಾಂತರ ಪ್ರೇಕ್ಷಕರು ಇವತ್ತೇನು ಥಿಯೇಟರ್ ನಲ್ಲಿ ಈ ಸಿನಿಮಾವನ್ನು ನೋಡ್ತಾರೆ, ಅವರು ತಪ್ಪು ದಾರಿಗೆ ಹೋಗಬಾರದು. ಈ ವಿಷಯಕ್ಕೆ ಸಂಬಂಧಿಸಿ ಇತಿಹಾಸ ಮತ್ತು ಇದು ಜಾನಪದಕ್ಕೆ ಸಂಬಂಧಿಸಿ ಅನ್ನುವ ಕಳಕಳಿಯಿಂದ ನಾವು ಈ ಮಾತುಗಳನ್ನ ಇಲ್ಲಿ ಬಹುಶಃ ನಾವು ಮಾತಾಡಿದ್ದೀವಿ. ಎನಿಹೌ, ಕಾಂತಾರ ಚಾಪ್ಟರ್ 1 ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಇತಿಹಾಸವನ್ನಂತೂ ನಿರ್ಮಿಸಿದೆ. ಇಂತಹ ಒಂದು ಮೌಲಿಕವಾದ ಚರ್ಚೆಗೆ ಕೂಡ ದಾರಿ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಕನ್ನಡದಲ್ಲಿ ಬಹಳ ಶ್ರೀಮಂತವಾದಂತಹ ಸಿನಿಮಾಗಳನ್ನ ಮಾಡಬಹುದು. ನಾವು ಕೂಡ ಇಂಗ್ಲಿಷ್ ನಲ್ಲಿ ತಂತ್ರಜ್ಞಾನವನ್ನ ಹೇಗೆ ಬಳಸ್ಕೊಂಡಿದ್ದಾರೆ, ಹಿಂದಿಯವರು ಹೇಗೆ ತಂತ್ರಜ್ಞಾನವನ್ನ ಬಳಸ್ಕೊಂಡಿದ್ದಾರೆ, ಅದೇ ರೀತಿ ಮುಖ್ಯವಾಗಿ ತೆಲುಗಿನವರು ಹೇಗೆ ತಂತ್ರಜ್ಞಾನವನ್ನ ಬಳಸ್ಕೊಂಡಿದ್ದಾರೆ, ಅದನ್ನೆಲ್ಲ ನಾವು ಕೂಡ ಬಹಳ ಚೆನ್ನಾಗಿ ಬಳಸ್ತೀವಿ ಅನ್ನುವಂತ ಒಂದು ಧೈರ್ಯವನ್ನ ಬಹುಶಃ ಮೊದಲ ಬಾರಿಗೆ ಕೊಟ್ಟಿದೆ ಅಂತ ಹೇಳಿ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ನಾವು ಪಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬಿಟ್ಟು ನಾವು KGF ಅನ್ನು ಕರಿತಾ ಇದೀವಿ. ಆದ್ರೆ KGF ಗೆ ಇದನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ಒಂದು ಕಲೆಯ ಪ್ರಕಾರವಾಗಿ ನೋಡಿದ್ರು ಕೂಡ ಇದು ಬಹಳ ಮುಂದುವರಿದ ರೀತಿಯಲ್ಲಿ ಪ್ರೆಸೆಂಟ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎನಿಹೋ, ಇವತ್ತಿನ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದಂತಹ ನವೀನ್ ಸೂರಿಂಜೆ ಮತ್ತು ರೋಹಿತ್ ಅವರಿಗೆ ರೋಹಿತ್ ರಾಮಚಂದ್ರ ಅವರಿಬ್ಬರಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ.